ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಇವತ್ತೊಬ್ಬರು ನನಗೆ ಫೋನ್ ಮಾಡಿದ್ರು. ನಿಮಗೆ ಅನಂತ ಧನ್ಯವಾದಗಳು. ನಿಮ್ಮಿಂದ ನಾವಿವತ್ತು ತುಂಬ ಬದಲಾವಣೆಯನ್ನು ಹೊಂದಿದ್ದೀವಿ ಜೀವನದಲ್ಲಿ. ತುಂಬ ಒಳ್ಳೆಯದಾಗಿದೆ. ಈ ರೀತಿ ನಮಗೆ ಮಾರ್ಗದರ್ಶನ ಸಿಗಲಿಲ್ಲ ಅಂದಿದ್ರೆ ಖಂಡಿತವಾಗಿಯೂ ನಮಗೆ ಯಾವುದರ ಅರಿವು ಸಹ ಆಗ್ತಾನೆ ಇರಲಿಲ್ಲ. ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾನೆ ಇದ್ವಿ. ಇಷ್ಟು ಗುರುವಿಗೆ ಹತ್ತಿರ ಆಗ್ತಾನೆ ಇರಲಿಲ್ಲ. ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ತಾನೆ ಇರಲಿಲ್ಲ. ಯಾಕೋ ಏನೋ ನಿಮ್ಗೆ ಇವತ್ತು ಬಹಳ ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತ ಹೇಳಿ ನನ್ನ ಮನಸ್ಸು ಹಂಬಲಿಸ್ತಾ ಇತ್ತು. ಹಾಗಾಗಿ ನಾನಿವತ್ತು ನಿಮಗೆ ಸುಮಾರು ಸರಿ ಫೋನ್ ಮಾಡಿದೆ. ಇವಾಗ ನೀವು ರಿಸೀವ್ ಮಾಡಿದರೆ ನಿಮಗೆ ಅನಂತ ಕೋಟಿ ಧನ್ಯವಾದಗಳು ಅಂತ ಹೇಳಿ ಅವರು ತಿಳಿಸಿದರು ಸ್ನೇಹಿತರೆ. ನನಗೆ ಆಶ್ಚರ್ಯ ಆಯಿತು, ಯಾಕೆ ಇವತ್ತು ಹೀಗೆ ಹೇಳ್ತಾ ಇದ್ದೀರಾ ಅಂದಾಗ ಅವ್ರು ಹೇಳಿದರು, ನಾವು ಮೊದಲಿಗೆ ಬಾಬಾನನ್ನು ಪೂಜಿಸ್ತಿದ್ವಿ, ದೇವರನ್ನು ಪೂಜಿಸ್ತಿದ್ವಿ, ಇಲ್ಲ ಅಂತಲ್ಲ. ಪೂಜೆ ಮಾಡಬೇಕಾದ್ರೆ ಪೂಜೆ ಮಾಡ್ತಿದ್ವಿ. ಆಮೇಲೆ ಆ ಕಡೆ ಈ ಕಡೆ ಅವ್ರ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡೋದಾಗಲಿ, ಅವ್ರ ಬಗ್ಗೆ ಮಾತಾಡೋದಾಗಲಿ ಮಾಡ್ತಿದ್ವಿ, ಆಡ್ಕೊಳ್ಳೋದಾಗಿ ಮಾಡ್ತಿದ್ವಿ. ಮನೆ ಕೆಲಸನೂ ಸರಿಯಾಗಿ ಮಾಡ್ತಿರ್ಲಿಲ್ಲ. ಪಾತ್ರೆ ಕೂಡ ಬೆಳಗ್ಗೆ ಇಟ್ಟು ಸಂಜೆ ತೊಳಿತಿದ್ದೆ, ಬಟ್ಟೆ ಕೂಡ 2-3 ದಿವಸಕ್ಕೊಂದ್ಸರಿ ತೊಳಿತಿದ್ದೆ. ಹೀಗೆಲ್ಲ ಅವ್ಯವಸ್ಥೆ ಮಾಡ್ಕೊಂಡಿದ್ದೆ. ಈಗ ಹಾಗಲ್ಲ. ಈಗ ಏನೋ ಒಂಥರ ಉತ್ಸಾಹ ಬಂದಿದೆ. ಬೇಗ ಮನೆ ಕೆಲಸಗಳನ್ನು ಮಾಡ್ತೀನಿ, ಬೇಗ ಹೇಳ್ತೀನಿ, ಬಾಬಾರವರ ಪೂಜೆಯನ್ನು ಮಾಡ್ತೀನಿ, ನಾಮ ಜಪವನ್ನು ಬರಿತಾ ಇದ್ದೀನಿ, ನಾಮ ಜಪವನ್ನು ಮಾಡ್ತಾ ಇದ್ದೀನಿ. ಹಾಗೆ ಈಗ ಯಾರ ಕಟ್ಟೆ ಮೇಲೂ ಹೋಗಿ ಕೂತ್ಕೊಳ್ತಾ ಇಲ್ಲ. ಹೋದರೂ ಕೂಡ ಊಟ ಆಯ್ತಾ, ತಿಂಡಿ ಆಯ್ತಾ ಅಂತೇಳಿ 4 ಒಳ್ಳೆ ಮಾತುಗಳನ್ನು ಹೇಳಿ ಈಗ ನಾನು ಬೇಗ ವಾಪಸ್ ಬಂದು ಮನೆ ಸೇರ್ಕೊಳ್ತಾ ಇದ್ದೀನಿ. ಮನೆಯಲ್ಲೂ ಕೂಡ ಏನೋ ಒಂಥರ ಶಾಂತಿ, ನೆಮ್ಮದಿ ನೆಲೆಸಿದೆ. ಈಗ ನನ್ನ ಗಂಡ ಕೂಡ ನನ್ನಲ್ಲಾಗಿರುವ ಬದಲಾವಣೆಯನ್ನು ಗುರುತಿಸುವಂತಾಗಿದೆ. ಇದಕ್ಕೆಲ್ಲ ಕಾರಣ ನೀವೇ ಅಂತ ಹೇಳಿದ್ರು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನನಗೆ ಇನ್ನೊಬ್ಬರು ಕೂಡ ಫೋನ್ ಮಾಡಿದರು. ಅವರು ಕೂಡ ಇದೇ ಥರ ಹೇಳಿದರು ಸ್ನೇಹಿತರೆ. ಏನಂದರೆ, ನಾವು ಮೊದಲೆಲ್ಲ ತುಂಬ ಸಮಯವನ್ನು ವೇಸ್ಟ್ ಮಾಡ್ತಾ ಇದ್ದೆ. ನಾನು ಕೆಲಸ ಆಗ್ತಿತ್ತು, ಇಲ್ಲ ಅಂದರೆ ಕೆಲಸನ ಪಾತ್ರೆ ತೊಳೆಯೋದು ಅಲ್ಲೇ ಬಿಡ್ತಿದ್ದೆ, ಬಟ್ಟೆ ತೊಳೆಯೋದನ್ನು ಅಲ್ಲೇ ಬಿಡ್ತಿದ್ದೆ. ಮನೆ ಕೆಲಸನೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಬಿಟ್ಟು ಬೇರೆಯವ್ರ ಕಟ್ಟೆ ಮೇಲೆ ಕೂತ್ಕೊಂಡು ಸುಮ್ಮನೆ ಅವ್ರ ಬಗ್ಗೆ ಮಾತಾಡ್ತಿದ್ದೆ. ಈ ರೀತಿ ಎಲ್ಲ ನನ್ನ ಜೀವನದಲ್ಲಿ ನಡೀತಾ ಇತ್ತು. ದೇವರನ್ನು ಪೂಜಿಸಲ್ಲ ಅಂತಲ್ಲ, ಪೂಜಿಸ್ತಿದ್ದೆ, ಮತ್ತು ಈ ಕೆಲಸಗಳನ್ನು ಮಾಡ್ತಿದ್ದೆ. ನಿಮ್ಮ ಸಂದೇಶಗಳನ್ನು ಕೇಳಲಿಕ್ಕೆ ಶುರುವಾದಮೇಲೆ, ಹಾಗೆ ಗುರುವಿನ ಬಗ್ಗೆ ನೀವು ಎಷ್ಟು ವಿವರವಾಗಿ ತಿಳಿಸಿದ್ದೀರಾ ಅಂದರೆ, ನಾನು ಏನಾದರೂ ಒಂದು ತಪ್ಪು ಕೆಲಸ ಮಾಡಬೇಕಾದ್ರೂ, ತಪ್ಪು ಮಾತುಗಳನ್ನು ಆಡಬೇಕಾದ್ರೂ ಹೆದರಿಕೆ ಆಗ್ತಾ ಇದೆ. ಈಗ ನನಗೆ ನಾನು ಮಾಡ್ತಾ ಇರೋದು ಒಳ್ಳೆಯ ಕರ್ಮ ಅಲ್ಲ, ಕೆಟ್ಟ ಕರ್ಮವನ್ನು ವೃದ್ಧಿಸ್ಕೊಳ್ತಾ ಇದ್ದೀನಿ. ನಾನು ಒಳ್ಳೆಯ ಕರ್ಮವನ್ನು ಮಾಡಬೇಕು ಅನ್ನೋ ಒಂದು ಯೋಚನೆ ಮೂಡುವಂತೆ ನಿಮ್ಮ ಸಂದೇಶಗಳು ಮಾಡಿದ್ದಾವೆ. ಇದಕ್ಕೆ ಧನ್ಯವಾದಗಳು ಅಂತ ಅವರು ಕೂಡ ಹೇಳಿದರು ಸ್ನೇಹಿತರೆ. ಇದರಲ್ಲಿ ನನ್ನ ಪಾತ್ರ ಏನಿಲ್ಲ. ಏನಪ್ಪ ಅಂದರೆ, ಗುರುವು ನಿಮ್ಮ ಬದುಕನ್ನು ಸರಿಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವರ ಕರುಣೆ, ಅವರ ಅನುಗ್ರಹ, ಅವರ ದಯೆ, ಪ್ರೇಮ ನಿಮ್ಮ ಮೇಲೆ ಉಂಟಾಗಿದೆ. ಹಾಗಾಗಿ ಈ ಮಾಧ್ಯಮದ ಮೂಲಕ ಅವರು ನಿಮ್ಮನ್ನು ಸ್ಪಂದಿಸ್ತಾ ಇದ್ದಾರೆ ಅಷ್ಟೇ ಸ್ನೇಹಿತರೆ. ಯಾವುದೋ ಜನ್ಮದ ಪುಣ್ಯ ಇದೆಯಲ್ಲ, ಪ್ರಾರಬ್ಧ ಪುಣ್ಯ ನಿಮ್ಮನ್ನು ಗುರುವಿನತ್ತ ಸೆಳೆದಿದೆ. ಗುರುವು ನಿಮ್ಮತ್ತ ಸೆಳೆಯುವಂತೆ ಆಗಿದೆ ಅಷ್ಟೇ ಸ್ನೇಹಿತರೆ. ನಾವಿಲ್ಲಿ ಒಂದು ಕಾರಣ ನಿಮಿತ್ತ ಅಷ್ಟೇ. ನಮ್ಮ ಪಾತ್ರ ಏನಿದ್ರು ಎಲ್ಲ ಭಗವಂತನ ಇಚ್ಛೆ ಏನಿದೆಯೋ ಅದೇ ಆಗತ್ತೆ. ಗುರುವು ತಾನು ಯಾರನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೋ ಅವ್ರ ಜೀವನದಲ್ಲಿ ಅವರು ತಾನಾಗಿಯೇ ಪ್ರವೇಶ ಮಾಡ್ಕೊಳ್ತಾರೆ ಸ್ನೇಹಿತರೆ. ಗುರುವು ಅವರನ್ನು ನಂಬಿದ ಭಕ್ತರೆಲ್ಲರಿಗೂ, ಮಕ್ಕಳೆಲ್ಲರಿಗೂ ಒಂದಲ್ಲ ಒಂದು ಅವಕಾಶವನ್ನು ಕೊಡ್ತಾರೆ ಸ್ನೇಹಿತರೆ. ಹಾಗಂತ ಪದೇ ತಪ್ಪು ಮಾಡೋದು ಕೂಡ ಸರಿಯಲ್ಲ ಅಲ್ವಾ. ನಮ್ಮ ಕರ್ಮಗಳಿಗೆ ತಕ್ಕ ಫಲವೇ ನಮಗೆ ಇಲ್ಲಿ ಸಿಗೋದು. ಈಗ ಅನ್ಬೋದು ನಾವು, ಅಯ್ಯೋ ಆರಾಮಾಗಿದ್ದೀನಪ್ಪ, ನಾನು ಈಗ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂಥೇಳಿ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡಿಕೊಂಡು ಏನು ತೊಂದರೆ ಇಲ್ಲ, ನನ್ನ ಹತ್ರ ಎಲ್ಲ ಇದೆ ಅಂತ ಹೇಳಿ ನಾವು ಅಂದ್ಕೊಳ್ಬೋದು. ಸ್ನೇಹಿತರೆ, ಪರಿಸ್ಥಿತಿ ಇವತ್ತಿದ್ದ ಹಾಗೆ ನಾಳೆನೂ ಕೂಡ ಇರಲ್ಲ ಅಲ್ವಾ. ಕ್ಷಣಕ್ಕೂ ಕೂಡ ನಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಆಗ್ತಾನೆ ಇರುತ್ತೆ. ಇಲ್ಲಿ ನಾವು ನಿಮಿತ್ತ ಮಾತ್ರ. ನಾವು ಅಂದ್ಕೊಳ್ಬಹುದು, ಈಗ ವಯಸ್ಸಿದೆ, ಈಗ ಯಾಕೆ ನಮಗೆ ದೇವರ ಜಪ ತಪ ವ್ರತ, ನಾವು ಆರಾಮಾಗಿರೋಣ, ಈಗೇನು ಯೌವನ ಇದೆ, ಈ ಸಮಯದಲ್ಲಿ ಸುಖವನ್ನು ಅನುಭವಿಸೋಣ, ಮುಂದೆ ನೋಡೋಣ, ಮುಂದೆ ವಯಸ್ಸಾದ ಕಾಲ ಅದಕ್ಕೋಸ್ಕರ ಸೀಮಿತವಾಗಿದೆಯಲ್ಲ, ಆವಾಗಾದರೂ ಉಪಯೋಗ ಪಡ್ಕೊಳ್ಳೋಣ ಅಂದರೆ ಖಂಡಿತ ಅದು ಸರಿಯಾದ ಅಭಿಪ್ರಾಯ ಅಲ್ವೇ ಅಲ್ಲ ಸ್ನೇಹಿತರೆ. ನಾವು ಗಟ್ಟಿ ಇದ್ದಾಗಲೇ ಗುರುವಿನ ಸೇವೆ ಮಾಡಬೇಕು, ಗುರುವಿನ ಮಾರ್ಗದರ್ಶನದ ಪ್ರಕಾರ ನಡಿಬೇಕು, ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಹಾಗೆ ನಾವು ಸಾಂಸಾರಿಕ ಸುಖದಲ್ಲಿ ಯಾವುದೇ ರೀತಿ ಸುಖ ಪಡೋದು ತಪ್ಪು ಅಂತ ಏನು ಗುರುಗಳು ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ನಾವು ಆಧ್ಯಾತ್ಮಿಕವಾಗಿಯೂ ಕೂಡ ನಮ್ಮ ಮನಸ್ಸಲ್ಲಿ ಸ್ಥಿರತೆಯನ್ನು ಮೂಡಿಸ್ಕೊಳ್ಬೇಕು ಅನ್ನೋದು ಗುರುವಿನ ಮಾರ್ಗದರ್ಶನವಾಗಿರುತ್ತೆ. ನಾವು ಗುರುವಿನ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಅಲಂಕಾರಕ್ಕಿಂತ, ನಮ್ಮ ಸುಂದರವಾದ ದೇಹಕ್ಕಿಂತ, ನಾವು ಮಾಡುವ ನೈವೇದ್ಯಕ್ಕಿಂತ, ನಾವು ಅಲಂಕರಿಸುವ ಪುಷ್ಪಕ್ಕಿಂತ, ನಾವು ನೀಡುವ ಘಮಘಮಿಸುವ ಧೂಪ ದೀಪಕ್ಕಿಂತ ಆ ಗುರುವಿಗೆ ಇಷ್ಟವಾಗೋದು ನಮ್ಮ ನಿರ್ಮಲ ಮನಸ್ಸು ಮತ್ತು ಶುದ್ಧವಾದ ಕರ್ಮಗಳು ಸ್ನೇಹಿತರೆ. ಅವರ ಮೇಲೆ, ಗುರುವಿನ ಮೇಲೆ ನಾವು ಎಷ್ಟು ಕೇಂದ್ರೀಕೃತವಾಗಿ ಮನಸ್ಸಿಟ್ಟು, ಶ್ರದ್ಧೆ ಇಟ್ಟು, ನಂಬಿಕೆ ಇಟ್ಟು, ವಿಶ್ವಾಸವಿಟ್ಟು ಅವರ ಆರಾಧನೆಯಲ್ಲಿ ತೊಡಗ್ತೀವೋ, ಅವರ ಪಾದಗಳಿಗೆ ಶರಣಾಗ್ತೀವೋ, ಪಶ್ಚಾತ್ತಾಪ ಪಟ್ಟು, ಹಿಂದೆ ಮಾಡಿದ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಒಮ್ಮೆ ಕ್ಷಮಿಸು ಅಂತ ಹೇಳಿ ಅಂಗಲಾಚಿ ಮತ್ತೆಂದಿಗೂ ನಾನು ಆ ತಪ್ಪುಗಳನ್ನು ಮಾಡೋದಿಲ್ಲ ಅಂತ ಹೇಳಿ ಜೀವನದಲ್ಲಿ ಏನು ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಒಂದು ಅವಕಾಶ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಲ್ಲ, ಆ ಶುದ್ಧ ಭಾವಕ್ಕೆ
ಅದಕ್ಕೆ ಗುರು ಒಲಿತಾರೆ ಸ್ನೇಹಿತರೆ. ನಿಜವಾಗ್ಲೂ ಅವರು ಕೈ ಹಿಡಿತಾರೆ, ನಮಗೆ ಸ್ಪಂದಿಸ್ತಾರೆ. ಹಾಗೆ ಗುರುವಿನ ಭಕ್ತಿಗೆ ಆ ವಯಸ್ಸು ಈ ವಯಸ್ಸು ಅಂತ ಏನಿಲ್ಲ, ತಾರತಮ್ಯವೇ ಇಲ್ಲ. ಶ್ರದ್ಧೆ ಭಕ್ತಿ ಮನಸ್ಸು ಮುಖ್ಯವೇ ಹೊರತು ವಯಸ್ಸಲ್ಲ. ಯಾವ ವಯಸ್ಸಿನವರಾದರೂ, ಕಿರಿಯರು ಹಿರಿಯರು, ಸ್ತ್ರೀ ಪುರುಷರು, ವಯಸ್ಸಾದವರು ಪ್ರಾಯದವರು ಯಾರಾದರೂ ಸರಿಯೇ ಗುರುವಿನ ಸೇವೆಯನ್ನು ಮಾಡ್ಬೋದು ಸ್ನೇಹಿತರೆ. ಅಡಿ ಅಡಿಗೂ ಕೂಡ ಅಯ್ಯೋ ನಮ್ಮನ್ನು ಯಾರೋ ಮುಟ್ಟಿದ್ರು ಅಂತ ಹೇಳಿ ನಾವು ಅವರು ನಮ್ಮನ್ನು ಮುಟ್ಬಿಟ್ರು ಅಂತ ಹೇಳಿ ನಾವು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತೀವಲ್ಲ ಸ್ನೇಹಿತರೆ, ಅಡಿ ಅಡಿಗೂ ಕೂಡ ನನ್ನನ್ನು ಸ್ನಾನ ಮಾಡೇ ಪೂಜಿಸಬೇಕು ಅಂತ ಏನಿಲ್ಲ. ನಿಮ್ಮ ದೇಹ ಶುದ್ಧಿಗಾಗಿ ಒಂದು ಸರಿ ಸ್ನಾನ ಮಾಡಿದರೂ ಪರವಾಗಿಲ್ಲ, ಆದರೆ ಮನಸ್ಸು ಸದಾಕಾಲ ಶುದ್ಧವಾಗಿರಬೇಕು ಅಂತಲೇ ಬಾಬಾ ಬಯಸೋದು ಸ್ನೇಹಿತರೆ. ಸದಾಕಾಲ ಒಳ್ಳೆಯ ಕರ್ಮಗಳನ್ನು ಮಾಡುವ ಮನಸ್ಥಿತಿ ಆ ಮನಸ್ಸು ಹೊಂದಿರಬೇಕು. ನಿಮ್ಮ ದೇಹಕ್ಕಿಂತ ನಿಮ್ಮ ಮನಸ್ಸೇ ನಿರ್ಮಲವಾಗಿರಬೇಕು ಅಂತ ಬಾಬಾ ಕೇಳ್ತಾರೆ ಸ್ನೇಹಿತರೆ. ಹಾಗಾಗಿ ನಮ್ಮ ದೇಹ ಶುದ್ಧತೆ ದಿನಕ್ಕೆ ಒಮ್ಮೆ ಮಾಡಿಕೊಂಡ್ರೂ ಪರವಾಗಿಲ್ಲ, ಮನಸ್ಸಿನ ಶುದ್ಧತೆಯಂತೂ ಪ್ರತಿ ಒಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ನಾವು ನಡೆಯೋ ದಾರಿಯಲ್ಲಿ ಕಲ್ಲು ಮುಳ್ಳುಗಳು, ಒಳ್ಳೆಯ ರಸ್ತೆಗಳು ಹೇಗೆ ನಮಗೆ ಎದುರಾಗ್ತವೋ ಹಾಗೆ ಕೆಟ್ಟ ಜನರು, ದುಷ್ಟ ಜನರು, ವಂಚಿಸೋರು, ಮೋಸಗಾರರು, ಹಾಗೆ ಒಳ್ಳೆಯವರು, ಕೆಟ್ಟವರು, ಈ ರೀತಿ ಎಲ್ಲರೂ ನಮಗೆ ಎದುರಾಗ್ತಾನೆ ಇರ್ತಾರೆ ಜೀವನದಲ್ಲಿ. ನಾವು ಗುರುವಿನ ಜೊತೆ ಬೆಸೆದುಕೊಳ್ಳುವುದರಿಂದ ನಮಗೆ ಯಾರು ಕೆಟ್ಟವರು, ಯಾರು ಒಳ್ಳೆಯವರು, ಯಾರು ನಮ್ಮನ್ನು ವಂಚಿಸ್ತಾ ಇದ್ದಾರೆ, ಯಾವ ದಾರಿ ಸರಿ ಇದೆ, ಯಾವ ದಾರಿ ತಪ್ಪಿದೆ ಅನ್ನುವುದರ ಆಯ್ಕೆ ಹೇಗೆ ಮಾಡಬೇಕು ಅನ್ನೋ ಅರಿವು ಉಂಟಾಗುತ್ತೆ. ಯಾಕಂದರೆ ನಮ್ಮ ಆತ್ಮದಲ್ಲಿ ಆ ಅರಿವಿನ ರೂಪದಲ್ಲಿ ಆ ಗುರುವೇ ವಾಸವಾಗಿರ್ತಾರಲ್ಲ. ಹಾಗಾಗಿ ನಾವೆಂದೂ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಲಿಕ್ಕೆ ಆ ಅರಿವೆನ್ನುವ ಗುರುವು ಬಿಡೋದೂ ಇಲ್ಲ ಸ್ನೇಹಿತರೆ. ನಮ್ಮ ನಂಬಿಕೆ ಎಷ್ಟು ಪ್ರಾಮಾಣಿಕವಾಗಿರುತ್ತೋ, ಆ ಗುರುವಿನಲ್ಲಿ ನಾವು ಎಷ್ಟು ಶ್ರದ್ಧಾ ಭಕ್ತಿಯನ್ನು ಇಟ್ಟಿರ್ತೀವೋ ಅದಕ್ಕೆ ತಕ್ಕ ಹಾಗೆ ನಮ್ಮ ದೇಹವಾಗಲಿ ನಮ್ಮ ಮನಸ್ಥಿತಿಯಾಗಲಿ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ನಡೆ ನುಡಿ ನಡವಳಿಕೆ ಕೂಡ ಬದಲಾಗ್ತಾ ಹೋಗುತ್ತೆ. ನಾವು ಪೂಜೆ ಮಾಡ್ತೀವಿ, ಗುರುವಿನ ಆರಾಧನೆ ಮಾಡ್ತೀವಿ, ಗುರುವಿಗೆ ಸಾವಿರಾರು ರೂಪಾಯಿದು ಹೂ ತಂದು ದಿನನಿತ್ಯ ಅಲಂಕಾರ ಮಾಡ್ತೀವಿ, ಬಗೆಯ ನೈವೇದ್ಯವನ್ನು ಮಾಡ್ತೀವಿ, ವಾಸನೆಯುಕ್ತ ಧೂಪ ದೀಪಗಳಿಂದ ಅರ್ಚಿಸ್ತೀವಿ, ಹಾಗೆ ತುಪ್ಪದ ದೀಪಗಳನ್ನೇ ಬೆಳಗ್ತೀವಿ. ಪೂಜೆ ಆಗೋವರೆಗೂ ಯಾರನ್ನೂ ಕೂಡ ಒಂದು ಸ್ವಲ್ಪನೂ ಮುಟ್ಟಿಸ್ಕೊಳ್ಳಲ್ಲ. ಆ ರೀತಿ ಮಡಿಯಿಂದ ಶ್ರದ್ಧೆಯಿಂದ ಗುರುವಿನ ಆರಾಧನೆ ಮಾಡ್ತೀವಿ ಅಂತಂದರೆ ಸರಿ, ಮಾಡಿರ್ತೀರ. ಎಲ್ಲ ಮಾಡಾದ್ಮೇಲೆ ಹೊರಗಡೆ ಹೋಗಿ ಯಾರೋ ಭಿಕ್ಷುಕರು ಕೈ ಚಾಚಿ 1 ರೂಪಾಯಿ ಕೊಡ್ರಿ ಅಣ್ಣ ಹೊಟ್ಟೆ ಹಸಿತಾ ಇದೆ ಅಂದಾಗ ಏನು ಮಾಡ್ತೀರಿ ಹೇಳ್ರಿ? ಹೋಗೋ ಗಟ್ಟಿ ಇದೆಯಾ, ದುಡ್ಕೊಂಡು ತಿನ್ನೋಗೋ, ನನ್ನ ಹತ್ರ ಯಾಕೆ ದುಡ್ಡು ಕೇಳ್ತೀಯಾ ಅಂತ ಹೇಳ್ತೀವಿ. ಮತ್ತೆ ಏನು ಮಾಡ್ತೀವಿ ಹೇಳ್ರಿ? ಯಾರೋ ನಮ್ಮ ಎದುರಿಗೆ ತುಂಬ ಕಷ್ಟಪಡ್ತಾ ಇರ್ತಾರೆ, ನರಳಾಡ್ತಾ ಇರ್ತಾರೆ. ಅವರು ಆದರೂ ಕೂಡ ಅವರ ನರಳಾಟವನ್ನು ನೋಡಿ ಅವರಿಗೆ ಸಹಾಯ ಮಾಡೋ ಸ್ಥಿತಿ ನಮ್ಮಲ್ಲಿ ಇರುತ್ತೆ. ಆದರೂ ಕೂಡ ನಾವು ಆ ಸ್ಥಿತಿ ನಮ್ಮ ಕಣ್ಣೆದುರಿಗೆ ಇದ್ರೂ ಕೂಡ ನಾವು ಅವರಿಗೆ ಯಾವುದೇ ರೀತಿ ಸಹಾಯವನ್ನು ಮಾಡೋದಿಲ್ಲ ಸ್ನೇಹಿತರೆ. ಕರ್ಮ ಅಂತ ಹೇಳಿ ನಾವು ಬಿಟ್ಬಿಡ್ತೀವಿ. ಅದನ್ನು ನಾವು ತೂಗ್ತೀವಿ. ಯಾವ ರೀತಿ ತೂಗ್ತೀವಿ ಹೇಳ್ರಿ? ಅವನ ಪ್ರಾರಬ್ಧ ಕರ್ಮ, ಹಾಗಾಗಿ ಅವನು ಅನುಭವಿಸ್ಲಿ, ಅದಕ್ಕೆ ನಾನು ಹೊಣೆ ಅಂತ ಹೇಳಿ ಅಂದ್ಕೊಳ್ತೀವಿ. ಅದು ತಪ್ಪು ಸ್ನೇಹಿತರೆ. ಯಾಕಂದರೆ ಆ ವ್ಯಕ್ತಿ ನಮಗೆ ಎದುರಾಗಿದ್ದಾನೆ ಅಂದರೆ ಅದು ನಮಗೊಂದು ಪರೀಕ್ಷೆಯ ಸಮಯವೇ ಆಗಿರುತ್ತೆ. ಹಾಗೆ ನಾವು ಮಡಿಯಿಂದ ಪೂಜೆ ಮಾಡ್ತೀವಿ, ಧೂಪ ದೀಪ ನೈವೇದ್ಯ ಪುಷ್ಪಗಳಿಂದ ಗುರುವನ್ನು ಅರ್ಚಿಸ್ತೀವಿ. ಯಾರೋ ನಮಗೆ ಸಿಗ್ತಾರೆ, ಅವ್ರ ಜೊತೆಗೆ ಮಾತಿಗಿಳಿದು ಬೇರೆಯವ್ರ ಬಗ್ಗೆ ಹಂಗಿಸೋದಾಗಲಿ, ಅಪಹಾಸ್ಯ ಮಾಡೋದಾಗಲಿ, ಹಾಗೆ ಕೀಳ್ಮಟ್ಟದ ಆಲೋಚನೆ ಮಾಡೋದಾಗಿರ್ಬೋದು, ಕೆಟ್ಟದಾಗಿ ಆಡ್ಕೊಳ್ಳೋದಾಗಿರ್ಬೋದು, ನಿಂದನೆ ಮಾಡೋದಾಗಿರ್ಬೋದು, ಹಾಗೆ ಅಹಂಕಾರ ತೋರಿಸೋದಾಗಿರ್ಬೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ, ಎಷ್ಟು ನಾವು ಮಡಿಯಿಂದ ಪೂಜೆ ಮಾಡಿರ್ತೀವಿ, ಗುರುವೇ ನೀನೇ ನನಗೆಲ್ಲ ಅಂತ ಹೇಳಿ ಅವನನ್ನು ಪ್ರಸನ್ನಗೊಳಿಸ್ಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿರ್ತೀವಲ್ಲ, ಅದೆಲ್ಲವೂ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ಸ್ನೇಹಿತರೆ. ಇದಕ್ಕಿಂತ ನಾವು ಭಗವಂತನನ್ನ ಭಕ್ತಿಯಿಂದ ಕೈ ಮುಗಿದು ಕೂಡ ಸ್ಮರಿಸಿ ಒಳ್ಳೆಯ ಕರ್ಮಗಳನ್ನು ಮಾಡ್ಬೋದು ಸ್ನೇಹಿತರೆ. ಅದು ಕೂಡ ಪೂಜೆ ಅಂತಾನೆ ಅನ್ಸ್ಕೊಳ್ಳುತ್ತೆ. ಒಳ್ಳೆಯ ಕರ್ಮ, ಒಳ್ಳೆಯ ಆಲೋಚನೆ, ಒಳ್ಳೆಯ ದಾರಿಯ ಆಯ್ಕೆ, ಹಾಗೆ ಯಾರಿಗೂ ಕೆಡಕನ್ನು ಬಯಸದೇ ಇರೋದು ಕೂಡ ಒಂದು ಅದ್ಭುತವಾದ ವ್ರತ, ಪೂಜೆಗೆ ಸರಿ ಸಮಾನವಾಗಿದೆ, ಹೋಮಕ್ಕೆ ಸರಿ ಸಮಾನವಾಗಿದೆ ಸ್ನೇಹಿತರೆ. ಗುರುವು ಈ ರೀತಿಯ ನಿಷ್ಕಲ್ಮಶವಾದ ಮುಗ್ಧತೆಯ ಭಕ್ತಿಗೂ ಕೂಡ ಪ್ರಸನ್ನರಾಗ್ತಾರೆ ಸ್ನೇಹಿತರೆ. ಅವರನ್ನು ಒಲಿಸ್ಕೊಳ್ಳಿಕ್ಕೆ ತುಂಬ ಕಷ್ಟನೇ ಪಡಬೇಕು, ತುಂಬ ವೈಭವೀಕರಣದಿಂದ ಪೂಜೆಯೇ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಶುದ್ಧತೆಯಿಂದ, ಒಳ್ಳೆಯ ಕರ್ಮಗಳಿಂದ, ಭಕ್ತಿ ಭಾವದಿಂದ, ದೃಢ ವಿಶ್ವಾಸದಿಂದ ಆರಾಧಿಸಿದ್ರೂ ಸಾಕು, ಗುರುವು ಒಲಿತಾರೆ ಸ್ನೇಹಿತರೆ. ಆದರೆ ಕರ್ಮ ಶುದ್ಧಿಗೆ ಗುರುವು ಬೇಗನೆ ಒಲಿಯೋದು ಸ್ನೇಹಿತರೆ. ಪ್ರೀತಿ ದಯೆ ತೋರಿಸಿ ನಮ್ಮ ಬಳಿಗೆ ಬಂದಿದ್ದಾರೆ ಅಂದರೆ ನಮ್ಮ ಕರ್ಮಗಳು ಯಾವುದೋ ರೀತಿಯಲ್ಲಿ ಉತ್ತಮವಾಗಿದ್ದಾವೆ ಅಂತಲೇ ನಾವು ಅಂದ್ಕೊಳ್ಬೇಕು. ವಿಧಿವಿಧಾನಗಳಿಂದ ನಾವು ಪೂಜಿಸಿದ್ದೀವಿ ಅಂದರೆ ಭಗವಂತ ಆ ರೂಪದಲ್ಲಿ ನಮ್ಮ ಪರೀಕ್ಷೆಗೆ ಬಂದಿರ್ಬೋದು ಅಲ್ವಾ? ಇಷ್ಟಾಗುತ್ತೋ ನಮ್ಮ ಕೈಲಾದ ಸೇವೆ, ದಾನ, ಧರ್ಮ ಮಾಡಲೇಬೇಕಾಗತ್ತೆ ಸ್ನೇಹಿತರೆ. ಗುರುವು ಇಲ್ಲಿ ನಿಮ್ಮ ಮಡಿಯನ್ನು ಎಂದಿಗೂ ಕೇಳೋದಿಲ್ಲ. ಅವರು ನಿಮ್ಮ ಮನಸ್ಸಿನ ಶುದ್ಧತೆಯನ್ನು ಕೇಳ್ತಾರೆ, ನಿಮ್ಮ ಒಳ್ಳೆಯ ಕರ್ಮದ ಉದ್ದೇಶವನ್ನು ನೋಡ್ತಾರೆ ಸ್ನೇಹಿತರೆ. ಅದೇ ನಾವು ಮಡಿಯಿಂದ ಪೂಜೆ ಮಾಡ್ತೀವಿ, ಆದರೂ ಕೂಡ ನಮ್ಮ ಎದುರಿಗೆ ಒಂದು ಹಸುನೋ ಇಲ್ಲ ಒಂದು ಪಕ್ಷಿನೋ ಬಿದ್ದು ಒದ್ದಾಡ್ತಾ ಇರ್ತದೆ, ನಾಯಿನೋ ನರಳಾಡ್ತಾ ಇರುತ್ತೆ, ಜೀವ ಹೋಗೋವಂಥ ಸಂದರ್ಭ ಅದಾಗಿರುತ್ತೆ, ಅದು ಒದ್ದಾಡ್ತಾ ಇರುತ್ತೆ. ಆದರೂ ನಾವು ಕಂಡು ಕಾಣದಂತೆ ಓಡಾಡ್ತಿದ್ದೀವಿ ಅಂದರೆ ಅದು ನಮ್ಮ ಒಳ್ಳೆಯ ಕರ್ಮವನ್ನು ಸೂಚಿಸಲ್ಲ ಸ್ನೇಹಿತರೆ. ಅದಕ್ಕೆ ನಮ್ಮ ಕೈಲಾದ ಏನೋ ಒಂದು ಸಹಾಯವನ್ನು, ಒಂದು ಸ್ವಲ್ಪ ನೀರು ಹಾಕೋದು, ಇಲ್ಲ ಅದನ್ನು ಸೈಡಿಗೆ ಇಡೋದು, ಇಲ್ಲ ಯಾರಿಗಾದರೂ ಅದಕ್ಕೆ ಸಂಬಂಧಪಟ್ಟವರಿಗೆ ಒಂದು ಫೋನ್ ಮಾಡಿ ಹೇಳೋದು, ಈ ರೀತಿ ನಾವು ಸಣ್ಣ ಪುಟ್ಟ ಸಹಾಯವನ್ನಾದರೂ ಮಾಡಲೇಬೇಕಾಗತ್ತೆ.
ನಮ್ಮ ಮನಸ್ಸು ಮಿಡಿಬೇಕು ಆ ಸಂದರ್ಭದಲ್ಲಿ ಆಗ ಮಾತ್ರ ನಮ್ಮ ಹೃದಯದಲ್ಲಿ ಭಗವಂತನ ವಾಸವಿದೆ ಅಂತಲೇ ಅರ್ಥವಾಗುತ್ತೆ ಸ್ನೇಹಿತರೆ. ಗುರುವಿನ ಅನುಗ್ರಹ ಆಶೀರ್ವಾದ ನಮಗೆ ಸಿಕ್ಕಿದೆ ಅನ್ನೋದೇ ಆಗತ್ತೆ. ಯಾಕಂದರೆ ಅಂತಃಕರಣವಿಲ್ಲದ ಮನಸ್ಸು ಯಾವುದಕ್ಕೂ ಅರ್ಹತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ನಮ್ಮ ಮನಸ್ಸಿದೆಯಲ್ಲ, ಅದು ಯಾರ್ದೋ ಒಂದು ಕಷ್ಟವನ್ನು ನೋಡಿ ಮರಗ್ತಾ ಇದೆ, ಯಾರ್ದೋ ಒಂದು ಕಷ್ಟ ದುಃಖವನ್ನು ನೋಡದೆ ಸಹಿಸ್ಕೊಳ್ಳೋಕ್ಕಾಗದೆ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾರೋ ದುಃಖ ಪಡ್ತಾ ಇದ್ದಾರೆ, ಯಾರೋ ಸಂಕಟ ಪಡ್ತಾ ಇದ್ದಾರೆ. ಒಂದು ಪ್ರಾಣಿ ಆಗಿರ್ಬೋದು, ಒಬ್ಬ ಮನುಷ್ಯನೇ ಆಗಿರ್ಬೋದು, ಅವನ ಸಂಕಟವನ್ನು ನೋಡಿ ನಮ್ಮ ಮನಸ್ಸು ಒಂಥರ ಒದ್ದಾಡ್ತಾ ಇದೆ, ನಮ್ಮ ಹೊಟ್ಟೆಯಲ್ಲಿ ಏನೋ ಒಂಥರ ಸಂಕಟ ಅನಿಸ್ತಾ ಇದೆ ಅಂದರೆ ನಿಜವಾಗ್ಲೂ ಅದೇ ಮಾನವೀಯತೆ ಅಂತ ಅನ್ಸ್ಕೊಳ್ಳುತ್ತೆ ಸ್ನೇಹಿತರೆ. ಮಾನವೀಯತೆ, ಮನುಷ್ಯತ್ವ ಹಾಗೂ ಹಾಗೆ ಅಂತಃಕರಣ ಇರೋರಿಗೆ ಮಾತ್ರ ಈ ರೀತಿ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಯಾರಿಗೆ ಈ ರೀತಿಯಾದ ಗುಣಗಳೇ ಇರೋದಿಲ್ವೋ ಅವರು ಏನೇ ಆದರೂ ಪರವಾಗಿಲ್ಲ, ದಾರಿಲಿ ಯಾರು ಬೀಳಲಿ, ಯಾರು ಏಳಲಿ, ಯಾರು ಒದ್ದಾಡಲಿ, ಯಾರು ಏನಾದರೂ ಮಾಡ್ಕೊಳ್ಳಿ, ನಾನಾಯಿತು, ನನ್ನ ಸಂಸಾರ ಆಯಿತು, ನನ್ನ ಸುಖ ಆಯಿತು ಅಂತ ನೋಡ್ಕೊಳ್ಳೋರಿಗೆ ಭಗವಂತನ ದೃಷ್ಟಿಯಲ್ಲಿ ಬೇರೆದೇ ಆದಂಥ ಸ್ಥಾನವಿರುತ್ತೆ ಸ್ನೇಹಿತರೆ. ಯಾಕಂದರೆ ಮನುಷ್ಯ ಅಂದಮೇಲೆ ಇಲ್ಲಿ ಎಲ್ಲರಿಗೂ ಕೂಡ ಅವರದ್ದೇ ಆದ ಪ್ರಾರಬ್ಧ ಕರ್ಮಗಳ ಜೊತೆಗೆ ಪುಣ್ಯವೃದ್ಧಿಯೂ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಮನುಷ್ಯ ಜನ್ಮ ತಾಳಿರ್ತಾನೆ ಮನುಷ್ಯ. ಈ ಮನುಷ್ಯ ಜನ್ಮ ಅನ್ನೋದು ಬಹಳ ಪುಣ್ಯಕರವಾದ ಜನ್ಮ. ಯಾಕಂದರೆ ಇಲ್ಲಿ ನಾವು ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಹೋದ ಜನ್ಮದಲ್ಲಿ ನಾವು ರಾಜನಾಗಿದ್ವಿ ಅಂದರೆ ನಾವು ಒಳ್ಳೆ ಪುಣ್ಯ ಕೆಲಸಗಳನ್ನು ಮಾಡಿರ್ತೀವಿ, ಅರ್ಧ ಪಾಪ ಕರ್ಮಗಳನ್ನು ಮಾಡಿರ್ತೀವಿ ಅಂದಾಗ ನಾವು ಸಾವಿಗೆ ಶರಣಾಗಿ ಭಗವಂತನ ಎದುರಿಗೆ ನಿಂತಾಗ ಅಲ್ಲಿ ನಮಗೆ ಒಂದು ಪ್ರಶ್ನೆ ಎದುರಾಗುತ್ತೆ. ನೀನು ಮಾಡಿದ ಪ್ರಾರಬ್ಧ ಕರ್ಮ ಇಷ್ಟಿದೆ, ನೀನು ಗಳಿಸಿದ ಪುಣ್ಯದ ಪ್ರಮಾಣ ಇಷ್ಟಿದೆ, ನೀನು ಯಾವುದನ್ನು ಮೊದಲು ಭೋಗಿಸಲು ಇಷ್ಟಪಡ್ತೀಯೋ ಅದೇ ನಿನಗೆ ಸಿಗುತ್ತೆ ಅಂತ ಹೇಳಿ ನಮಗೆ ಒಂದು ಸ್ವತಂತ್ರವನ್ನು ಕೊಡ್ತಾನೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಭಗವಂತ. ಆ ಸಂದರ್ಭದಲ್ಲಿ ನಾನು ಮೊದಲೇ ಪುಣ್ಯವನ್ನೇ ಅನುಭವಿಸ್ತೀನಿ ಅಂದಾಗ ನಾವು ಹುಟ್ಟಿದಾಗೆ ಒಳ್ಳೆಯ ರೀತಿಯಲ್ಲಿ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟುತ್ತೀವಿ, ಹಾಗೆ ಒಳ್ಳೆಯ ರೀತಿಯಲ್ಲಿ ಬಾಳ್ತಾ ಇರ್ತೀವಿ. ಮಧ್ಯಂತರಕ್ಕೆ ಏನಾಗುತ್ತೆ, ನಮಗೆ ಎಷ್ಟು ಪುಣ್ಯ ಇರುತ್ತೋ ಅದನ್ನು ಅಷ್ಟು ಖರ್ಚು ಮಾಡ್ಕೊಳ್ತೀವಿ. ಇನ್ನು ಉಳಿದ ಭಾಗವನ್ನು ನಾವು ಅದು ಪ್ರಾರಬ್ಧ ಕರ್ಮವಾಗಿರುತ್ತೆ, ಅದನ್ನು ಅನುಭವಿಸುವ ಸಮಯ ಬಂದ್ಬಿಡುತ್ತೆ. ಹಾಗಾಗಿ ಎಷ್ಟೋ ಜನ ಮೊದಲಿಗೆ ಚೆನ್ನಾಗಿರ್ತಾರೆ, ಆಮೇಲೆ ಕಷ್ಟ ದುಃಖಗಳಿಗೆ ಈಡಾಗ್ತಾರೆ. ಮೊದಲಿಗೆ ಕಷ್ಟ ದುಃಖಗಳಿಗೆ ಈಡಾಗೋರು ಆಮೇಲೆ ಸುಖವನ್ನು ಅನುಭವಿಸ್ತಾರೆ ಸ್ನೇಹಿತರೆ ಕೊನೆ ಕಾಲದಲ್ಲಿ. ಅಂದರೆ ಅಲ್ಲಿ ಕೆಲವರು ಇಲ್ಲ, ನಾನು ಮೊದಲೇ ಕಷ್ಟಗಳನ್ನು ಅನುಭವಿಸ್ಬಿಡ್ತೀನಿ ಆಮೇಲೆ ನಮಗೆ ಸುಖ ಇರಲಿ ಅಂದವರು ಜೀವನದಲ್ಲಿ ಮಧ್ಯಮ ವಯಸ್ಸಿನವರಿಗೂ ಸ್ವಲ್ಪ ಕಷ್ಟವನ್ನು ಅನುಭವಿಸ್ತಾರೆ. ಅವ್ರ ಮಕ್ಕಳಿಂದನೂ ಅವ್ರು ಮಾಡಿದ ಕರ್ಮ, ಪ್ರಾರಬ್ಧ, ಪುಣ್ಯ ಇವುಗಳ ಮೂಲಕ ಅವರು ಪುಣ್ಯವನ್ನು ಅನುಭವಿಸ್ತಾರೆ ಸ್ನೇಹಿತರೆ. ಎರಡರ ಜೊತೆಗೂ ನಮ್ಮ ಪ್ರಾರಬ್ಧ ಪುಣ್ಯ ಆಗಿರ್ಬೋದು, ಕರ್ಮಗಳಾಗಿರ್ಬೋದು, ಅವೆರಡರ ಜೊತೆಗೂ ಮತ್ತೆ ನಾವು ಈ ಜನ್ಮವನ್ನು ಪಡ್ಕೊಂಡಿರ್ತೀವಿ. ಅಂದರೆ ಈ ಜನ್ಮದಲ್ಲಿ ನಾವು ಯಾವ ರೀತಿ ಕರ್ಮಗಳನ್ನು ಮಾಡ್ತೀವಿ ಅದು ಕೂಡ ನಮ್ಮ ಮುಂದಿನ ಭವಿಷ್ಯಕ್ಕೆ ಕೂಡ್ಕೊಳ್ಳುತ್ತೆ ಸ್ನೇಹಿತರೆ. ಬೇಕು ಅಂದರೆ ಜೀವನ ಅನ್ನೋದೇ ಕೂಡು ಕಳೆಯುವ ಆಟ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾವು ಎಷ್ಟು ಪಾಪದ ಕೆಲಸಗಳನ್ನು ಮಾಡ್ತಾ ಹೋಗ್ತೀವೋ ಅದು ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಕೂಡಿಸ್ಕೊಳ್ತಾ ಹೋಗುತ್ತೆ. ಅದೇ ನಾವು ಎಷ್ಟು ಪುಣ್ಯದ ಕೆಲಸಗಳನ್ನು ಮಾಡ್ತಾ ಹೋಗ್ತೀವೋ, ಒಳ್ಳೊಳ್ಳೆಯ ಕರ್ಮಗಳನ್ನು ಮಾಡ್ತಾ ಹೋಗ್ತೀವೋ, ನಮ್ಮ ಪ್ರಾರಬ್ಧ ಕರ್ಮ ಎಷ್ಟೇ ಕೆಟ್ಟದಾಗಿರಲಿ ಅದನ್ನು ಕಳೆಯೋ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅದು ಇವೆರಡರ ಲೆಕ್ಕಾಚಾರದ ಮೇಲೆಯೇ ಆ ಗುರುವು ನಮ್ಮ ಜೀವನವನ್ನು ನಿರ್ಧರಿಸ್ತಾರೆ ಸ್ನೇಹಿತರೆ. ಹಾಗಾಗಿ ಗುರುವು ಅರಿವಿನ ಮೂಲಕ ಅನೇಕ ಸಾರಿ ನಮ್ಮ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಬರ್ತಾನೆ ಇರ್ತಾರೆ, ಪಾಠಗಳನ್ನು ನಮಗೆ ಕಲಿಸ್ತಾನೆ ಇರ್ತಾರೆ. ಹಾಗೆ ಎಷ್ಟೋ ಬದಲಾಗೋ ಅವಕಾಶಗಳನ್ನು ನೀಡ್ತಾ ಇರ್ತಾರೆ, ಯಾರ್ದಾರ ಮೂಲಕ ಹೇಳಿಸ್ತಾರೆ. ಇಲ್ಲ ಕೆಲವೊಂದು ಸಣ್ಣ ಪುಟ್ಟ ಪೆಟ್ಟುಗಳನ್ನು ಕೊಟ್ಟಾದರೂ ನಮ್ಮ ಜೀವನದಲ್ಲಿ ನಾವು ತಪ್ಪುಗಳನ್ನು ತಿದ್ಕೊಳ್ಳಿಕ್ಕೆ ಅವಕಾಶಗಳನ್ನು ಮಾಡ್ಕೊಳ್ತಾರೆ. ಇವೆಲ್ಲದರ ಅರಿವಿದ್ದು ಕೂಡ ನಾವು ಇದು ಯಾವುದೂ ನಮಗೆ ಸಂಬಂಧನೇ ಇಲ್ಲ ಅಂತೇಳಿ ವರ್ತಿಸಿ ಮತ್ತೆ ತಪ್ಪುಗಳ ಮೇಲೆ ತಪ್ಪುಗಳು, ಕೆಟ್ಟ ಕೆಲಸಗಳ ಮೇಲೆ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಹೋದಾಗ ಆಗ ನಾವು ನಮ್ಮ ಪ್ರಾರಬ್ಧ ಕರ್ಮವನ್ನು ಒಂದಲ್ಲ 10 ರೀತಿಯಲ್ಲಿ ನಾವು ಅನುಭವಿಸಲೇಬೇಕಾಗತ್ತೆ ಸ್ನೇಹಿತರೆ. ಒಂದು ಕಡೆಯಿಂದ ಆವಾಗ ನಮಗೆ ನೋವು ಸಿಗಲ್ಲ, ಎಲ್ಲ ಕಡೆಯಿಂದನೂ ನಮಗೆ ಚಿತ್ರಹಿಂಸೆ ಆವರಿಸುತ್ತೆ. ಹಾಗೆ ಇಲ್ಲಿ ನಾವು ಏನನ್ನೇ ಪಡಿಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ದೀವಿ, ನಾವು ಒಳ್ಳೆ ಜೀವನವನ್ನು ಪಡೀಲಿಕ್ಕೆ ಹಂಬಲಿಸ್ತಾ ಇದ್ದೀವಿ, ಆರೋಗ್ಯವನ್ನು ಪಡೀಲಿಕ್ಕೆ ಹಂಬಲಿಸ್ತಾ ಇದ್ದೀವಿ, ಸುಖ ಶಾಂತಿ ನೆಮ್ಮದಿಯಾಗಿರಬೇಕು ಅಂತ ಹೇಳಿ ನಾವು ಬಯಸ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಅದಕ್ಕೆ ಒಳ್ಳೆಯ ಕರ್ಮಗಳೆಂಬ ಪುಣ್ಯವನ್ನು ನಾವು ವೃದ್ಧಿಸ್ಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ. ನಮ್ಮ ಮನಸ್ಸಿನ ಆಲೋಚನೆ ಎಷ್ಟು ಶುದ್ಧವಾಗ್ತಾ ಹೋಗ್ತವೋ ಅದಕ್ಕೆ ಸಿಗುವ ಫಲಗಳು ಕೂಡ ಅಷ್ಟೇ ಅದ್ಭುತವಾಗಿರ್ತವೆ. ಬಾಬಾನು ಕೂಡ ಶಿರ್ಡಿಯಲ್ಲಿ ತುಂಬ ಜನರಿಗೆ ಸೇವೆ ಮಾಡ್ತಿದ್ರು. ಯಾವುದೇ ರೀತಿ ಔಷಧ ಉಪಚಾರಗಳನ್ನು ಮಾಡಿದಾಗ ಅವರು ಯಾವುದೇ ರೀತಿ ಹಣವನ್ನು ಪಡಿತಾ ಇರಲಿಲ್ಲ, ತಾವೇ ಸ್ವಂತ ತಮ್ಮ ಕೈಯಾರ ಅವರ ಸೇವೆಯನ್ನು ಮಾಡ್ತಿದ್ರು. ಕುಷ್ಠರೋಗಿಯೇ ಆಗಿರ್ಬೋದು, ಎಂಥ ಹುಳ ಬಿದ್ದ ವ್ಯಕ್ತಿಯೇ ಆಗಿರ್ಬೋದು, ಅವರ ಸೇವೆಯನ್ನು ಅವರು ಸ್ವತಃ ಅವರಿಗೆ ಔಷಧಿಗಳನ್ನು ಹಚ್ಚೋದ್ರ ಮೂಲಕ, ಔಷಧಿಗಳನ್ನು ತಯಾರಿಸಿಕೊಡುವುದರ ಮೂಲಕ ಎಲ್ಲ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡ್ತಿದ್ರು ಸ್ನೇಹಿತರೆ. ಆದರೆ ಕೆಲವರು ಏನು ಮಾಡ್ತಿದ್ರು ಅಂದರೆ ತುಂಬ ಕಾಯಿಲೆಯ ತೀವ್ರತೆ ಇದ್ದಾಗ, ಕಾಯಿಲೆಯಿಂದ ತುಂಬ ನರಳಾಡಿ ಅವರು ಒದ್ದಾಡ್ತಾ
ಗೋಳಾಡ್ತಾ ಇರಬೇಕಾದ್ರೆ ಬಾಬಾರಲ್ಲಿ ಶರಣಾಗ್ತಿದ್ರು. ಶರಣಾಗಿ ಗುರುವೇ ಬಾಬಾ ನೀನೇ ನನಗೆಲ್ಲ, ನೀನೇ ನನಗೆ ಕಾಪಾಡಬೇಕು, ನೀನೇ ನನ್ನನ್ನು ಉದ್ಧರಿಸಬೇಕು ಅಂತೇಳಿ ಈ ರೀತಿ ಗೋಳಾಡಿ ಅವರಿಂದ ಔಷಧಿಗಳನ್ನು ಪಡ್ಕೊಂಡು ಸೇವೆಯನ್ನು ಪಡ್ಕೊಂಡಾದ್ಮೇಲೆ ಹುಷಾರಾದ ಮೇಲೆ ಏನು ಮಾಡ್ತಿದ್ರು ಅಂದರೆ ಮತ್ತೆ ಅದೇ ತಪ್ಪುಗಳನ್ನೇ ಮಾಡ್ತಿದ್ರು ಸ್ನೇಹಿತರೆ. ಅದೇ ತಪ್ಪುಗಳನ್ನೇ ಮಾಡ್ತಿದ್ರು, ಕೆಟ್ಟದಾಗಿ ಮಾತಾಡೋದು, ಮತ್ತೆ ಅದೇ ಅಹಂಕಾರ, ಅಹಮ್ಮು, ನಾನು, ನನ್ನದು ಎಲ್ಲ ನನ್ನಿಂದನೇ ಆಗಿದ್ದು, ಈ ರೀತಿಯಾಗಿ ವರ್ತನೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ಹಾಗಾಗಿ ಇದನ್ನೆಲ್ಲ ನೋಡಿದ ಮೇಲೆ ಬಾಬಾ ಔಷಧಿಗಳನ್ನು ಕೊಡೋದನ್ನೇ ನಿಲ್ಲಿಸ್ಬಿಟ್ರು ಸ್ನೇಹಿತರೆ. ಅದಕ್ಕಾಗಿ ಬಾಬಾ ಸದಾ ಹೇಳ್ತಾ ಇದ್ರು, ನಿನ್ನ ದೇಹಕ್ಕಿಂತ ನಿನ್ನ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೋ ಆ ಮನಸ್ಸಿಗೆ ನಾನು ಬೆಲೆ ಕೊಡೋದು, ನಿನ್ನ ಕರ್ಮಗಳು ಎಷ್ಟು ಶುದ್ಧವಾಗಿರ್ತವೋ ಅದಕ್ಕೆ ತಕ್ಕ ಫಲಗಳನ್ನೇ ನಾನು ಕೊಡೋದು ಅಂತ ಬಾಬಾ ಭರವಸೆಗಳಲ್ಲಿ ಸದಾ ಹೇಳ್ತಾರೆ ಸ್ನೇಹಿತರೆ. ಯಾವಾಗ ನಿಮ್ಮ ಸಂದೇಶಗಳನ್ನು ಕೇಳಲಿಕ್ಕೆ ಶುರು ಮಾಡಿದ್ವೋ ಗುರುವಿನ ಬಗ್ಗೆ ನಮಗೆ ಪೂರ್ಣ ಪ್ರಮಾಣದಲ್ಲಿ ಅರಿವು ಉಂಟಾಗಿದೆ. ನಾವು ಮಾಡುವ ಕರ್ಮಕ್ಕೆ ತಕ್ಕ ಫಲಗಳು ನಮಗೆ ಸಿಗೋದು ಅಂತೇಳಿ ನೀವು ನಮಗೆ ಮನದಟ್ಟು ಮಾಡಿಸಿದ್ದೀರ. ಅದಕ್ಕಾಗಿ ನಾವೀಗ ಅನೇಕ ರೀತಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀನಿ. ನಾನೀಗ ಯಾರ್ದಾದ್ರೂ ಮನೆಗೆ ಹೋಗ್ತೀನಿಲ್ಲ ಅಂತಲ್ಲ, ಊಟ ಆಯಿತಾ, ತಿಂಡಿ ಆಯಿತಾ, 4 ಒಳ್ಳೆ ಮಾತುಗಳನ್ನು ಹೇಳಿ ವಾಪಸ್ ಬಂದ್ಬಿಡ್ತೀನಿ. ಹಾಗೆ ಇನ್ನೊಬ್ಬರು ವಿಚಾರ ಅಲ್ಲಿ ಯಾರಾದರೂ ನನಗೆ ತೆಗೆದು ಮಾತಾಡಲಿಕ್ಕೆ ಶುರು ಮಾಡಿದ್ರೆ ಅವ್ರು ಹೀಗೆ ಇವ್ರು ಹೀಗೆ ಅಂದಾಗ ಆ ವಿಚಾರದ ಬಗ್ಗೆ ನನಗೆ ಸಂಬಂಧನೇ ಇಲ್ಲೋ ಅನ್ನೋ ಹಾಗೆ ನನಗೆ ವಾಪಸ್ ಬರಲಿಕ್ಕೆ ಶುರು ಮಾಡಿದ್ದೀನಿ. ಯಾವುದೇ ರೀತಿ ಅವರ ಮಾತುಗಳಿಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ. ನಾನು ಕೂಡ ಯಾರ ಬಗ್ಗೆಯೂ ಈಗ ಮಾತಾಡ್ತಾ ಇಲ್ಲ. ಕೆಲಸ ಆಯಿತು, ಮನೆ ಆಯಿತು, ಉಳಿದ ಸಮಯದಲ್ಲಿ ನಾನು ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀನಿ, ಅವರ ನಾಮ ಜಪವನ್ನು ಬರಿತಾ ಇದ್ದೀನಿ. ಇದರಿಂದ ನಮ್ಮ ಮನೆಯಲ್ಲಿ ತುಂಬ ಶಾಂತಿ ನೆಲೆಸಿದೆ. ನಮ್ಮ ಗಂಡ ಹೆಂಡಿರಲ್ಲಿ ಒಂದು ಅವಿನಾಭಾವ ಸಂಬಂಧ ವ್ಯಕ್ತವಾಗಿದೆ. ಯಾಕೆ ನನ್ನ ಗಂಡ ಕೂಡ ಕೇಳ್ತಾ ಇದ್ದಾರೆ, ನನ್ನಲ್ಲಾದ ಬದಲಾವಣೆಯನ್ನು ಅವ್ರು ಕೂಡ ಗುರುತಿಸ್ತಾ ಇದ್ದಾರೆ. ಏನೀಗ ತುಂಬ ಬದಲಾಗ್ಬಿಟ್ಟಿದೆಯಲ್ಲ, ಅವಾಗಿನ ಥರ ಯಾರ ಮನೆಗೂ ಹೋಗ್ತಾ ಇಲ್ಲ, ಏನೂ ಮಾತಾಡ್ತಾ ಇಲ್ಲ, ನನ್ನ ಹತ್ರನೂ ಜಗಳ ಮಾಡ್ತಾ ಇಲ್ಲ, ಅದು ಕೊಡಿಸಿ ಇದು ಕೊಡಿಸು ಅಂತ ಹಠನೂ ಮಾಡ್ತಾ ಇಲ್ಲ, ಇರೋದ್ರಲ್ಲೇ ಸಂತೋಷವಾಗಿ ಇದ್ಬಿಟ್ಟಿದೆಯಲ್ಲ, ನನಗೂ ನಿನ್ನ ಪರಿವರ್ತನೆ ಕಂಡು ತುಂಬ ಸಂತೋಷ ಆಗಿದೆ ಹೇಳಲಿಕ್ಕೆ ಈಗ ಶುರು ಮಾಡಿದ್ದಾರೆ. ಅಂದರೆ ನನ್ನಲ್ಲಾಗಿರುವ ಈ ಒಂದು ಬದಲಾವಣೆಗೆ ನಿಮಗೆ ಧನ್ಯವಾದಗಳನ್ನು ಹೇಳಬೇಕು ಅಂತ ಅಂದರು. ನನ್ನದೇನು ಪಾತ್ರ ಇಲ್ಲ ಇದರಲ್ಲಿ. ನಾನು ಗುರುವು ನಿಮ್ಗೇನು ತಿಳಿಸ್ಬೇಕು ಅಂತ ಹೇಳಿ ಅವರು ಇಷ್ಟಪಟ್ಟಾಗಲೇ ನಾವು ಅದನ್ನು ನಿಮಗೆ ತಿಳಿಸ್ಲಿಕ್ಕೆ ಸಾಧ್ಯ. ಸುಮ್ಮನೆ ಯಾರ ಮನೆಯ ಬಾಗಿಲು ಅದೃಷ್ಟ ಅನ್ನೋದು ಹೋಗಿ ತಟ್ಟೋದಿಲ್ಲ, ನಿಮ್ಮ ಕರ್ಮಗಳ ಆಧಾರದ ಮೇಲೆ ತಟ್ಟತ್ತೆ. ಹಾಗೆ ನಿಮ್ಮಲ್ಲಿ ಏನಾದರೂ ಬದಲಾವಣೆ ಆಗೋ ಮನಸ್ಥಿತಿ ಇದೆ, ನೀವು ಒಂದು ಸ್ವಲ್ಪ ಸಣ್ಣದಾಗಿ ಬುದ್ಧಿ ಹೇಳಿದರೆ ಅರ್ಥ ಮಾಡಿಕೊಂಡು ಸರಿ ಆಗ್ತೀರಿ ಅನ್ನೋದು ಗುರುವಿಗೆ ಗೊತ್ತಾದಾಗ ಅವರು ನೇರವಾಗಿ ನಿಮಗೆ ಸ್ಪಂದಿಸಲಿಕ್ಕೆ ಶುರುವಾಗ್ತಾರೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ರೀತಿ ಬದಲಾವಣೆ ಆಗಿದೆ. ನಿಮ್ಮನ್ನು ಯಾರೋ ಒಳ್ಳೆ ರೀತಿಯಲ್ಲಿ ಗುರುತಿಸ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಅದು ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಆಗಿರುತ್ತೆ. ಯಾಕಂದರೆ ನಾವು ಹೇಳ್ಬೋದು, ನೀವು ಆ ರೀತಿ ಒಳ್ಳೆಯವರಾಗ್ರಿ, ಈ ರೀತಿ ಬದಲಾವಣೆಯನ್ನು ಮಾಡಿಕೊಡ್ರಿ, ಈ ರೀತಿ ಕರ್ಮ ಮಾಡಿರಿ ಅಂತ ನಾವು ಹೇಳ್ಬೋದು. ಆದರೆ ಅದನ್ನು ಗಮನವಿಟ್ಟು ಕೇಳಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ಅದನ್ನು ಪ್ರಾಮಾಣಿಕವಾಗಿ ಒಂದು ಬದಲಾಗೋದ್ರಲ್ಲಿ ಪ್ರಯತ್ನ ಮಾಡಿರ್ತೀರಲ್ಲ, ಅದರಲ್ಲಿ ನಿಮ್ಮ ಶ್ರಮನೇ ಇರುತ್ತೆ ಸ್ನೇಹಿತರೆ, ನಮ್ಮ ಶ್ರಮ ಏನಿಲ್ಲ. ನಾವು ಹೇಳ್ಬೋದಷ್ಟೇ. ಅದನ್ನು ಕಾರ್ಯರೂಪಕ್ಕೆ ತರುವಂಥ ಮನಸ್ಥಿತಿ ನಿಮ್ಮಲ್ಲಿ ಮೂಡಿದೆ ಅಂದರೆ ಅದಕ್ಕೆ ಗುರುವಿನ ಅನುಗ್ರಹ, ಆಶೀರ್ವಾದದ ಜೊತೆಗೆ ನಿಮ್ಮ ಪೂರ್ವ ಜನ್ಮದ ಪ್ರಾರಬ್ಧ ಪುಣ್ಯದ ಫಲ ಇದ್ದೇ ಇದೆ ಸ್ನೇಹಿತರೆ. ಹಾಗಾಗಿ ಅದು ನಿಮಗೆ ಸಹಾಯ ಮಾಡ್ತಾ ಇದೆ. ಹಾಗೆ ಎಷ್ಟೋ ಜನ ನನಗೆ ಈಗ ಬಾಬಾರವರು ಪ್ರಸಾದ ಕೊಡ್ತಾ ಇದ್ದಾರೆ, ಹೂವಿನ ಪ್ರಸಾದ ಕೊಡ್ತಾ ಇದ್ದಾರೆ ಅಂದರೆ ಖಂಡಿತ ಈಗ ನಿಮ್ಮ ಮತ್ತು ಬಾಬಾನ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಏರ್ಪಟ್ಟಿದೆ ಸ್ನೇಹಿತರೆ. ಅವರು ನಿಮಗೆ ಪ್ರತಿ ಹಂತದಲ್ಲೂ ಸ್ಪಂದಿಸ್ತಾ ಇದ್ದಾರೆ. ಬಾಬಾ ಹೊರಗಡೆ ಹೋಗೋಣ ಬನ್ನಿರಿ, ನಾನು ಇವತ್ತು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಆದರೆ ಆವಾಗ ನೀವು ನನ್ನ ಜೊತೆಗಿರಬೇಕು ಅಂತ ಹೇಳಿ ನೀವೀಗ ಕರಿತಾ ಇದ್ದೀರಿ ಅಂದರೆ ಗೌರವಪೂರ್ವಕವಾಗಿ ನೀವು ಅವರಿಗೆ ಗೌರವ ಕೊಟ್ಟು ಕರಿತಾ ಇದ್ದೀರಿ ಅಂದರೆ ಅದಕ್ಕೆ ಅವರು ಸ್ಪಂದಿಸ್ತಾರೆ, ಬರ್ತಾರೆ. ಯಾವುದೋ ಒಂದು ವಂಚನೆ ಆಗ್ತಾ ಇದೆ ನಿಮ್ಮ ಜೊತೆಗೆ ಅಂದಾಗ ಅವ್ರು ಸಹಿಸಲ್ಲ, ಅದು ಓಡೋಡಿ ಬಂದು ನಿಮ್ಮನ್ನು ರಕ್ಷಿಸ್ತಾರೆ. ಯಾಕಂದರೆ ನೀವೀಗ ಪ್ರತಿ ಹಂತದಲ್ಲೂ ನನ್ನ ಜೊತೆ ಗುರುವಿದ್ದಾರೆ ಅಂತ ಹೇಳಿ ನಂಬ್ತಾ ಇದ್ದೀರಾ. ಆ ಗುರುವಿನ ಅನುಗ್ರಹ ಆಶೀರ್ವಾದ ನನ್ನ ಜೊತೆಗಿದೆ, ನನಗೆ ಯಾರೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಕರ್ಮಗಳು ಒಳ್ಳೆಯ ರೀತಿಯಲ್ಲಿ ಈಗ ಬದಲಾಗಿದ್ದಾವೆ, ಒಳ್ಳೆಯ ರೀತಿಯಿಂದ ನನ್ನ ಕರ್ಮಗಳು ಕೂಡಿದ್ದಾವೆ. ಗುರುವು ನನ್ನ ಜೊತೆಗಿದ್ದಾರೆ ಮಾರ್ಗದರ್ಶನ ಮಾಡಲಿಕ್ಕೆ. ನಾನೀಗ ಒಳ್ಳೆ ದಾರಿಯ ಆಯ್ಕೆಯನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನಲ್ಲಿರುವ ಕರ್ಮಗಳು ಶುದ್ಧವಾಗ್ತಾ ಇದೆ ಅಂದರೆ ಆ ಗುರುವು ನನ್ನ ಕೈ ಎಂದಿಗೂ ಬಿಡಲ್ಲ ಅಂತೇಳಿ ನೀವು ದೃಢವಾದ ನಿರ್ಧಾರದೊಂದಿಗೆ, ಅಚಲವಾದ ವಿಶ್ವಾಸದೊಂದಿಗೆ ಸಾಕ್ತಾ ಇದ್ದೀರಿ ಅಂದರೆ ಖಂಡಿತವಾಗಿ ಅದಕ್ಕೆ ತಕ್ಕ ಫಲಗಳೇ ಸಿಗ್ತವೆ ಸ್ನೇಹಿತರೆ. 1000 ಜನ ಈ ಸಂದೇಶವನ್ನು ನೋಡ್ಬೋದು ಸ್ನೇಹಿತರೆ. ಕೆಲವರು ಅಂದ್ಕೊಳ್ತಾರೆ ನಾನು ಎಷ್ಟೇ ಪೂಜೆ ಮಾಡಿದ್ರು ಬಾಬಾ ಒಳ್ಳೇದು ಮಾಡಿಲ್ಲ ಅಂತ. ಹಿಂದೆ ಸರಿಯೋರು ಇದ್ದಾರೆ, ಇಲ್ಲ ಅದು ಏನೇ ಬಂದರೂ ಪರವಾಗಿಲ್ಲ, ಗುರುವಿನ ಅನುಗ್ರಹ ಆಶೀರ್ವಾದ ನಾನು ಪಡೆದೇ ತೀರ್ತೀನಿ ಅಂತ ಹೇಳಿ ಹಠಕ್ಕೆ ಬಿದ್ದಾದರೂ ಒಳ್ಳೆ ಕರ್ಮಗಳನ್ನು ಮಾಡ್ತಾ, ಒಳ್ಳೆಯ ಕಷ್ಟವೇ ಆದರೂ ಪರವಾಗಿಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಗುರುವಿನ ಅನುಗ್ರಹ ಆಶೀರ್ವಾದ ಸಿಕ್ಕೇ ಸಿಗುತ್ತೆ, ನನ್ನ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳುವ ನಿಟ್ಟಿನಲ್ಲಿ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಎಷ್ಟೋ ಜನ ಗಟ್ಟಿಯಾದ ಒಂದು ವಿಶ್ವಾಸ ಇಟ್ಕೊಂಡು ಗುರುವಿನ ಜೊತೆ ಸಾಕ್ತಾ ಇದ್ದಾರೆ. ಹಾಗೆ ಕೆಲವೊಬ್ಬರು ಆಗಲೇ ಒಳಿತನ್ನು ಕಂಡುಬಿಟ್ಟಿದ್ದಾರೆ ಸ್ನೇಹಿತರೆ, ಫಲಗಳು ಅವರಿಗೆ ಸಿಗ್ತಾ ಇದೆ. ಹಾಗಾಗಿ ಅಲ್ಲಿಗೆ ನೀವೇನಪ್ಪ ತಿಳ್ಕೊಬೇಕಂದ್ರೆ ಇಲ್ಲಿ ಎಲ್ಲ ಹಂತಗಳಲ್ಲೂ ಒಂದು ಕಾರ್ಯವೈಖರಿ, ಗುರುವು ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ತಮ್ಮ ಆಶೀರ್ವಾದದ ಕಾರ್ಯವನ್ನು. ಯಾವ ರೀತಿ ಅಂದರೆ
ಕೆಲವರು ತಮ್ಮ ತಪ್ಪಿನ ಅರಿವಾಗಿ ತಮ್ಮ ಕರ್ಮಗಳನ್ನು ಒಳ್ಳೆ ರೀತಿಯಲ್ಲಿ ತಿದ್ದುಕೊಂಡು ಗುರುವಿಗೆ ಪೂರ್ಣ ಪ್ರಮಾಣದಲ್ಲಿ ಶರಣಾಗಿ ನೀನೇ ನನಗೆಲ್ಲ ಅಂತೇಳಿ ನಡೀತಾ ಇದ್ದಾರೆ. ಅವ್ರ ಜೊತೆನೂ ಗುರು ಇದ್ದು ಅವರನ್ನು ನಡೆಸ್ತಾ ಇದ್ದಾರೆ. ಇನ್ನು ಕೆಲವರು ನನ್ನ ಪ್ರಾರಬ್ಧ ಕರ್ಮಗಳು ಎಷ್ಟೇ ಕೆಟ್ಟವಿದ್ರೂ ಪರವಾಗಿಲ್ಲ ಬಾಬಾ, ನಾನು ನಿನ್ನ ಜೊತೆಗಿದ್ದು ಅವುಗಳನ್ನು ಕಳ್ಕೊಳ್ತೀನಿ. ನೀನು ಎಷ್ಟೇ ಕಷ್ಟ ಕೊಡು, ದುಃಖ ಕೊಡು, ಅದರಿಂದ ನನಗೆ ಏನೇ ಸಮಸ್ಯೆ ಆದರೂ ಪರವಾಗಿಲ್ಲ, ನಿನ್ನ ಪಾದಗಳನ್ನು ನಾನು ಬಿಡಲ್ಲ, ನಿನಗೆ ನಾನು ಶರಣಾಗಿದ್ದೀನಿ, ನನ್ನ ಸಾವಾದರೂ ನಿನ್ನ ಪಾದಗಳೇ ಆಗಲಿ, ನನ್ನ ಬದುಕಾದರೂ ನಿನ್ನ ಪಾದಗಳಲ್ಲೇ ಆಗಲಿ ಅಂತೇಳಿ ಈ ರೀತಿ ದೃಢವಾದ ವಿಶ್ವಾಸ ಇಟ್ಟವನು ಗುರುವು ಸಂರಕ್ಷಿಸ್ತಾ ಇದ್ದಾರೆ. ಹಾಗೆ ಅಲ್ಲೋಲ ಕಲ್ಲೋಲ ಮನಸ್ಸು ಮಾಡಿಕೊಂಡು ಚಂಚಲತೆಯಿಂದ ಹಿಂದಕ್ಕೆ ಹೋಗ್ಲೋ ಮುಂದಕ್ಕೆ ಹೋಗ್ಲೋ, ಬಾಬನ ಜೊತೆಗೆ ಮುಂದಕ್ಕೆ ನಡೆಯಲೋ, ಇಲ್ಲ ಹಿಂದಕ್ಕೆ ಸರಿದು ಮತ್ತೆ ಬೇರೆ ಕಡೆ ಹೋಗ್ಬಿಡ್ಲೋ ಅನ್ನೋರ ಜೊತೆಗೂ ಬಾಬಾ ಇದ್ದಾರೆ ಸ್ನೇಹಿತರೆ. ಒಟ್ಟು ಎಲ್ಲ ಕಡೆನೂ ಅವರ ದೃಷ್ಟಿ ಇದ್ದೇ ಇದೆ. ಆದರೆ ಬಾಬಾರವರೇ ಹೇಳದಂತೆ ಮಾವಿನ ಮರದಲ್ಲಿರೋ ಹೂವುಗಳು ಎಲ್ಲವೂ ಕಾಯಿಗಳಾಗ್ತವೆ ಅಂತ ಏನಿಲ್ಲ. ಮಳೆಗೆ, ಚಳಿಗೆ, ಗಾಳಿಗೆ, ಬಿಸಿಲಿಗೆ ಈ ರೀತಿಯಾಗಿ ಕೆಲವು ಹೂಗಳು ಉದುರು ಹೋಗ್ತವೆ. ಯಾವ ದೃಢ ವಿಶ್ವಾಸದಿಂದ ಗಟ್ಟಿಯಾಗಿ ನಿಲ್ತವೋ ಅವು ಮಾತ್ರ ಈಚಾಗಿ ಕಾಯಾಗಿ ಹಣ್ಣಾಗ್ತವೆ ಸ್ನೇಹಿತರೆ. ಹಾಗಾಗಿ ನಾವು ಗುರುವಿನಡೆಗೆ ದೃಢವಾದ ನಂಬಿಕೆ ಇಟ್ಟು ಸಾಗಿದಾಗ ಮಾತ್ರ ನಮ್ಮ ವಿಶ್ವಾಸ ಏನಿದೆಯಲ್ಲ ಅದು ನಮ್ಮ ಇಚ್ಛೆಯ ಮೂಲಕ ಪೂರ್ಣಗೊಳ್ಳುತ್ತೆ ಸ್ನೇಹಿತರೆ. ಆ ರೀತಿ ಆ ಗುರುವು ಅನುಗ್ರಹಿಸ್ತಾರೆ, ಆಶೀರ್ವದಿಸ್ತಾರೆ. ಬಾಬಾರವರನ್ನು ಪೂಜಿಸಲಿಕ್ಕೆ ಶುರು ಮಾಡಿದ ಮೇಲೆ ನಾವು ತುಂಬ ನಿರ್ಗತಿಕರಾಗಿದ್ವಿ. ಊಟ ಮಾಡಲಿಕ್ಕೂ ಉಡ್ಲಿಕ್ಕೂ ನಮಗೆ ಕೊರತೆ ಇತ್ತು. ಈಗ ನಾವು ಬಾಬಾರವರ ಹೆಸರೇಳಿ ಒಂದು ವ್ಯಾಪಾರವನ್ನು ಶುರು ಮಾಡಿದ್ವಿ. ಅದರಿಂದ ತುಂಬ ಅಭಿವೃದ್ಧಿಯನ್ನು ಕಂಡಿದ್ದೀವಿ. ಒಳ್ಳೇದಾಗ್ತಾ ಇದೆ. ಮನೆ ಕಟ್ತಾ ಇದ್ದೀವಿ, ಸೈಡ್ ತಗೊಳ್ತಾ ಇದ್ದೀವಿ, ಮಗಳ ಮದುವೆ ಮಾಡ್ತಾ ಇದ್ದೀವಿ, ಮಗಳ ವಿದ್ಯಾಭ್ಯಾಸದಲ್ಲಿ ನಮಗೆ ಉನ್ನತಿ ಸಿಕ್ಕಿದೆ ಅಂತಾರೆ ತುಂಬ ಜನ ಅಂದರೆ ತುಂಬ ಜನ ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಆ ಗುರುವು ನಮ್ಮ ಜೀವನದಲ್ಲಿ ಬಂದ ಮೇಲೆ ನಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾವಣೆ ಕಂಡಿದೆ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ. ನೀವು ಯಾವಾಗಲಾದರೂ ಶಿರ್ಡಿಗೆ ಹೋಗ್ತಿರಲ್ಲ, ಹೋದಾಗ ಅಲ್ಲಿ ನಿಮ್ಮ ಭಾಷೆ ಗೊತ್ತಿದ್ದವರು, ನಿಮ್ಗೆ ಯಾವ್ದಾದ್ರು ಇಂಗ್ಲೀಷು, ಹಿಂದಿ, ಈ ಥರ ಮರಾಠಿ ಈ ಭಾಷೆ ಏನಾದರೂ ಗೊತ್ತಿದ್ರೆ ನೀವು ಆ ರೀತಿ ಜನ ಎದುರಾದಾಗ ಅವರ ಜೀವನದಲ್ಲಿ ಗುರುವಿನ ಅನುಗ್ರಹ, ಆಶೀರ್ವಾದ, ಪವಾಡ, ಅವ್ರ ಜೀವನದಲ್ಲಿ ಗುರುವು ಆಗಮಿಸಿದ ಮೇಲೆ ಅವ್ರ ಜೀವನದಲ್ಲಿ ಏನೆಲ್ಲ ಪರಿವರ್ತನೆಗಳಾಯಿತು ಅಂತೇಳಿ ನೀವು ಒಮ್ಮೆ ಹಾಗೆ ವಿಚಾರಿಸಿ ನೋಡ್ರಿ. ಆಗ ನಿಮಗೆ ತಿಳಿಯುತ್ತೆ ಶಿರ್ಡಿ ಯಾಕೆ ಈ ರೀತಿ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿ. ಅಲ್ಲಿ ಗುರುವು ಸಚೇತವಾಗಿದ್ದಾರೆ. ನನ್ನ ಸಮಾಧಿಯ ಸಮಕ್ಷಮ ನಿಂತು ನೀವು ಮಾಡಿದ ಯಾವುದೇ ಪ್ರಾರ್ಥನೆ ಆಗಿರಲಿ ಅದು ಫಲ ಕೊಟ್ಟೇ ಕೊಡ್ತದೆ ಅಂತಾರೆ ಸ್ನೇಹಿತರೆ ಬಾಬಾರವರು. ಆದರೆ ಅದಕ್ಕೆ ತಕ್ಕ ಕರ್ಮಗಳು ನಮ್ಮಿಂದ ಆಗಬೇಕು. ನಮ್ಮ ಮನಸ್ಸು ಬದಲಾವಣೆಯನ್ನು ಹೊಂದಬೇಕು, ಸ್ಥಿರವಾಗಬೇಕು. ನಾವು ದಿನನಿತ್ಯ ಬಾಬಾರವರನ್ನು ಪೂಜಿಸ್ತೀವಿ, ಆರಾಧಿಸ್ತೀವಿ, ಮಂತ್ರವನ್ನು ಜಪಿಸ್ತೀವಿ, ಹಾಗೆ ನಾಮ ಜಪವನ್ನು ಬರಿತೀವಿ. ಹಾಗೆ ಇದನ್ನೆಲ್ಲ ಮುಗಿಸಿ ಹೊರಗಡೆ ಹೋದ್ಮೇಲೆ ಮತ್ತೆ ಯಾರೋ ಸಿಕ್ಕರು ಅಂತೇಳಿ ಅವ್ರ ಜೊತೆಗೆ ಅಯ್ಯೋ ಅವಳು ಹೀಗೆ ಕಣೆ, ಅಯ್ಯೋ ಅವನು ಹೀಗೆ ಕಣೆ, ಅಯ್ಯೋ ಅವ್ರ ಮನೇಲಿ ಹಾಗಾಯ್ತಂತೆ ಹೀಗಾಯ್ತಂತೆ ಅಂತೇಳಿ ನಾವು ಮಾತಾಡಿಬಿಟ್ರೆ ನಾವಿಲ್ಲೇನು ಬೆಳಗಿಂದ ಶ್ರದ್ಧಾಪೂರ್ವಕವಾಗಿ ಒಂದು ಪೂಜೆ ಮಾಡಿರ್ತೀವಿ, ಗುರುವಿನ ಸೇವೆ ಮಾಡಿರ್ತೀವಿ, ಆರಾಧನೆ ಮಾಡಿರ್ತೀವಿ, ನಾಮ ಜಪ ಮಾಡಿರ್ತೀವಲ್ಲ ಅದೆಲ್ಲ ಅಲ್ಲಿ ಹೋಗ್ಬಿಡುತ್ತೆ ಸ್ನೇಹಿತರೆ. ಅವರು ಆ ಪುಣ್ಯವೆಲ್ಲವೂ ಆ ಆಡುವ ಮಾತಿನಿಂದ, ಇನ್ನೊಬ್ಬರ ಬಗ್ಗೆ ನಾವು ಮಾತಾಡ್ಕೊಳ್ಳೋ ಮಾತಿನಿಂದ ನಮ್ಮ ಎಲ್ಲ ಪುಣ್ಯದ ಫಲವನ್ನು ನಾವು ಅಲ್ಲಿ ಕಳ್ಕೊಂಡ್ಬಿಡ್ತೀವಿ ಸ್ನೇಹಿತರೆ. ಹಾಗಾಗಿ ಮಾತು ಎಷ್ಟು ಹಿತವಾಗಿರುತ್ತೋ ಹಾಗೆ ನಮ್ಮ ದೇಹಕ್ಕೂ ಒಳ್ಳೆಯದು, ಹಾಗೆ ನಮ್ಮ ಮನಸ್ಥಿತಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು, ನಮ್ಮ ಜೀವನಕ್ಕೂ ಒಳ್ಳೆಯದು. ನನಗೆ ಏನಪ್ಪ ಆಶ್ಚರ್ಯ ಆಗ್ತಾ ಇರೋದಂದರೆ ಎಷ್ಟೋ ಜನ ಫೋನ್ ಮಾಡಿ ನಾನೀಗ ತುಂಬ ಬದಲಾಗಿದ್ದೀವಿ, ನಮ್ಮ ಮನೆಯಲ್ಲಿ ಈಗ ಶಾಂತವಾದ ವಾತಾವರಣ ಉಂಟಾಗಿದೆ, ನಾವೀಗ ಮೊದಲಿನಂತೆ ಗಂಡ ಹೆಂಡತಿ ಜಗಳ ಮಾಡ್ತಾ ಇಲ್ಲ, ಅದು ಬೇಕು ಇದು ಬೇಕು ಅಂತ ನಾನು ಹಠ ಮಾಡ್ತಾ ಇಲ್ಲ, ಹಾಗಾಗಿ ಈಗ ಏನಾಗಿದೆ ಅಂದರೆ ನಾನು ಬೇಡ ಅಂದರೂ ಕೂಡ ಈಗ ನಮ್ಮ ಮನೆಯವರು ನನಗೋಸ್ಕರ ಏನಾದರೂ ತಂದು ಕೊಡ್ತಾ ಇದ್ದಾರೆ, ಇದರಿಂದ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ. ನನಗೆ ಇದರಿಂದ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಮೊದಲೆಲ್ಲ ನಾನು ಹಠ ಮಾಡಿದರೂ ಕೂಡ ಅವರು ಮರ್ತು ಬರ್ತಿದ್ರು. ಈಗ ಹಾಗಲ್ಲ, ಈಗ ನನ್ನಲ್ಲೇ ಏನೋ ಒಂದು ರೀತಿಯಲ್ಲಿ ಶಾಂತವಾದ ಪರಿವರ್ತನೆಗಳಾಗಿರೋದ್ರಿಂದ ನಾನು ಏನೂ ಕೇಳೋದೇ ಇಲ್ಲ. ಅವರು ನನಗಿಷ್ಟವಾಗಿದ್ದ ವಸ್ತುಗಳನ್ನಾಗಿರ್ಬೋದು, ಸೀರೆಯನ್ನಾಗಿರ್ಬೋದು, ಹೂವನ್ನಾಗಿರ್ಬೋದು, ಒಂದು ಬಳೆಯನ್ನಾಗಿರ್ಬೋದು, ಇಲ್ಲ ನನ್ನ ಹತ್ರ ಇಷ್ಟು ದುಡ್ಡಿದೆ ಬಾ ನಿನಗೊಂದು ಏನೋ ಇವತ್ತೊಂದು ಸಣ್ಣದಾಗಿ ಒಡವೆ ಕೊಡಿಸ್ತೀನಿ, ಇಲ್ಲ ವಾಚ್ ಕೊಡಿಸ್ತೀನಿ, ಚಪ್ಪಲಿ ಕೊಡಿಸ್ತೀನಿ, ಈ ರೀತಿ ಈಗ ನನ್ನ ಗಂಡ ನನ್ನನ್ನು ಕರೀತಾ ಇದ್ದಾರೆ ಅಂದರೆ ಇದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳಿ ಅವ್ರು ನನಗೆ ಫೋನ್ ಮಾಡಿ ಹೇಳಿದಾಗ ನನಗೆಲ್ಲೋ ಒಂದು ಹತ್ರ ಸಂತೋಷ ಆಗುತ್ತೆ ಸ್ನೇಹಿತರೆ. ಯಾಕೆ ಗೊತ್ತಾ, ಏನಪ್ಪ ಅಂದರೆ ನಮ್ಮಲ್ಲಿ ನಾವು ಶಾಂತತೆಯನ್ನು ಕಂಡುಕೊಂಡಾಗ ಜೀವನದಲ್ಲಿ ನಮಗೆಲ್ಲ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಅದೇ ನಾವು ಉದ್ವೇಗದಲ್ಲಿ ಅವ್ರು ಹೀಗೆ ಮಾಡ್ತಾರೆ, ಇವ್ರು ಹೀಗೆ ಮಾಡ್ತಾರೆ, ನನ್ನ ಹತ್ರ ಏನೂ ಇಲ್ಲ ಅಂತೇಳಿ ನಾವು ಅದೇ ರೀತಿ ಆಗಿದ್ದಾರೆ, ಅವ್ರು ಅಷ್ಟು ದೊಡ್ಡ ಮನೆಯಲ್ಲಿದ್ದಾರೆ, ಕಾರಲ್ಲಿ ಓಡಾಡ್ತಾರೆ, ಈ ರೀತಿ ನಾವು ನಮ್ಮ ಕೈಗೆ ನಿಲುಕದ ವಸ್ತುಗಳಿಗೆ ಆಸೆ ಪಟ್ಟು ನಮ್ಮ ಮನೆಯಲ್ಲಿ ವಿನಾಕಾರಣ ಗಂಡ ಹೆಂಡತಿ ಮಧ್ಯೆ ಜಗಳ ಮಾಡಿಕೊಂಡಾಗ ನಮ್ಮ ಸಂಸಾರನೇ ಬೀದಿಗೆ ಬರೋದು. ನಮ್ಮ ಮಕ್ಕಳು ನಮ್ಮನ್ನು ಅನುಕರಣೆ ಮಾಡ್ತಿರ್ತಾರೆ ಅನ್ನೋ ಮಾತನ್ನು ನಾವು ಮರಿಬಾರ್ದಲ್ವಾ ಸ್ನೇಹಿತರೆ. ಹಾಗಾಗಿ ಈಗ ನಿಮ್ಮಲ್ಲಿ ಈ ರೀತಿ ಬದಲಾವಣೆ ಆಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ನೀವು ಬಯಸಿದ್ದೆಲ್ಲ ತಾನಾಗಿ ಸಿಗ್ತಾ ಹೋಗುತ್ತೆ. ಯಾಕಂದರೆ ಭಗವಂತ ನೆಲೆಯಾಗಿರೋದು ಎಂಥ ಮನೆಯಲ್ಲಿ ಹೇಳ್ರಿ, ಶಾಂತವಾಗಿರ್ಬೇಕು ಮನೆ, ಸಂತೋಷದಿಂದ ಕೂಡಿರಬೇಕು, ಸಾಮರಸ್ಯ ಇರಬೇಕು, ಗಂಡ ಹೆಂಡತಿ ಮಧ್ಯೆ ಒಂದು ಸಾಮರಸ್ಯ, ಪ್ರೀತಿ, ವಿಶ್ವಾಸ ಇರಬೇಕು. ಆ ಕುಟುಂಬದಲ್ಲಿ ಮಕ್ಕಳಾಗಿರ್ಬೋದು, ಗಂಡ ಆಗಿರ್ಬೋದು, ಅತ್ತೆ ಮಾವ ಈ ರೀತಿ ಕೂಡು ಕುಟುಂಬ ಇರಲಿ, ಇಲ್ಲ ಗಂಡ ಹೆಂಡತಿ ಒಂದು ಮಗು ಇರುವ ಕುಟುಂಬವೇ ಆಗಲಿ, ಅಲ್ಲಿ ಮೊದಲು ಶಾಂತಿ ಇರಬೇಕು. ಭಿನ್ನಾಭಿಪ್ರಾಯಗಳು ತಲೆ ತೋರಬಾರ್ದು. ನನಗೆ ಅದಿಲ್ಲ ಇದಿಲ್ಲ ಅಂತ ಕೊರಗೋದಕ್ಕಿಂತ ಎಲ್ಲ ಇದೆ ರೀ,
ಇವತ್ತಲ್ಲದ್ರೆ ನಾವು ನಾಳೆ ಎಲ್ಲ ಮಾಡ್ಕೊಳ್ಳೋಣ ರೀ, ಒಳ್ಳೇದಾಗತ್ತೆ ಬಿಡ್ರಿ, ನಾವು ಪಟ್ಟಿರೋ ಶ್ರಮಕ್ಕೆ ಭಗವಂತ ಫಲ ಕೊಟ್ಟೇ ಕೊಡ್ತಾನೆ. ಆ ಗುರುವನ್ನ ನಂಬಿ ನಡೀತಿದ್ದೀವಿ ಅಂದರೆ ನಮಗೆ ಒಳ್ಳೆ ದಾರಿನೂ ಸಿಗ್ತವೆ, ಅವಕಾಶಗಳು ಸಿಗ್ತವೆ, ಹಾಗೆ ನಮ್ಮ ಜೀವನದಲ್ಲಿ ನಮಗೆ ಸಫಲತೆ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯೊಂದಿಗೆ ನಾವು ಸಾಗಲಿಕ್ಕೆ ಶುರು ಮಾಡಿದಾಗ ಮನೇಲಿ ತನ್ನಿಂದ ತಾನೇ ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಒಳ್ಳೆಯ ಜೀವನವಾಗಿರ್ಬೋದು, ಅದೃಷ್ಟವಾಗಿರ್ಬೋದು ನಮ್ಮ ಜೊತೆ ಬಂದು ಸೇರಲಿಕ್ಕೆ ಹವಣಿಸ್ತೇವೆ ಸ್ನೇಹಿತರೆ. ಯಾಕಂದರೆ ಅಂತಹ ಮನೆಯಲ್ಲಿ ಭಗವಂತನ ವಾಸವಿರುತ್ತೆ. ಅಂತಹ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಲಿಕ್ಕೆ ಇಷ್ಟಪಡ್ತಾಳೆ. ಯಾವ ಮನೆಯಲ್ಲಿ ಜಗಳ, ಪದೇ ಪದೇ ಅದಿಲ್ಲ ಇದಿಲ್ಲ ಅನ್ನೋ ಕೊರಗು, ಹಾಗೆ ಮನೆ ಕೆಲಸ ಮಾಡದೇ ಇರೋದು, ಎಲ್ಲಿ ಬೇಕಲ್ಲಿ ಸಾಮಾನುಗಳನ್ನು ಹರಡ್ಕೊಂಡು ಓಡಾಡೋದು, ಸದಾ ಕಿರಿಕಿರಿಯಲ್ಲಿರೋದು, ತಲೆ ಬಾಚ್ಕೊಳ್ದೆ ತಲೆ ಹರಡ್ಕೊಂಡಿರೋದು, ಹಣೆಗೆ ಕುಂಕುಮ ಇಟ್ಕೊಳ್ದೇ ಇರೋದು, ಕೈಗೆ ಬಳೆ ಹಾಕ್ಕೊಳ್ದೇ ಇರೋದು, ತಲೆಗೆ ಹೂ ಮುಡ್ಕೊಳ್ದೇ ಇರೋದು, ಮತ್ತೆ ಪದೇ ಪದೇ ಕಂಡೋರ ಬಗ್ಗೆ ಮಾತಾಡೋದು, ಅವಾಚ್ಯ ಶಬ್ದಗಳನ್ನು ಬಳಸಿ ಮಕ್ಕಳನ್ನಾಗಲಿ ಗಂಡನ್ನಾಗಲಿ ಬೇರೆಯವರನ್ನಾಗಲಿ ಬೈಯೋದು. ಈ ಜಾಗದಲ್ಲಿ ವಾಸವಾಗಿರೋದು ಮಹಾಲಕ್ಷ್ಮಿಯ ಅಕ್ಕ ಜ್ಯೇಷ್ಠಾದೇವಿ ಅಂತೇಳಿ ನಾನು ಯಾವಾಗಲೂ ಹೇಳಿದ್ದೀನಿ ಸ್ನೇಹಿತರೆ. ಯಾಕಂದರೆ ಅವಳು ವಿಷ್ಣುವಿನಿಂದ ವರ ಪಡೆದಿರೋದೇ ಆ ರೀತಿ. ಅವಳು ಹೇಳಿದಾಳೆ, ಎಲ್ಲಿ ಈ ರೀತಿ ನಡೀತಾ ಇರುತ್ತೋ ಆ ಜಾಗದಲ್ಲಿ ನನ್ನ ವಾಸ ಇರುತ್ತೆ, ಆ ಜಾಗ ನನಗೆ ಅತ್ಯಂತ ಪ್ರಿಯ ಅಂತ ಹೇಳಿದಾಳೆ ಸ್ನೇಹಿತರೆ. ಅಕ್ಕ ಇರೋ ಜಾಗದಲ್ಲಿ ಮಹಾಲಕ್ಷ್ಮಿ ನಾನು ಇರೋದಿಲ್ಲ ಅಂತ ಹೇಳಿದಾಳೆ. ಅಕ್ಕನಿಗೆ ಅವಳು ಮಾತು ಕೊಟ್ಟಿದ್ದಾಳೆ, ನೀನು ಯಾವ ಮನೆಯಲ್ಲಿ ನೀನು ವಾಸ ಮಾಡ್ತೀಯೋ ಆ ಮನೆಗೆ ನಾನು ಬರೋದಿಲ್ಲ ಅಂತ ಹೇಳಿದಾಳೆ ಮಹಾಲಕ್ಷ್ಮಿ. ಹಾಗಾಗಿ ನಾವು ಮನೆಯನ್ನು ಎಷ್ಟು ಶುದ್ಧವಾಗಿಟ್ಕೊಳ್ತೀವೋ, ಮನಸ್ಸನ್ನು ಎಷ್ಟು ಶುದ್ಧವಾಗಿಟ್ಕೊಳ್ತೀವೋ, ನಮ್ಮ ಆಚಾರ ವಿಚಾರ ನಡೆ ನುಡಿ ನಡತೆಗಳನ್ನು ಎಷ್ಟು ಶುದ್ಧವಾಗಿಡ್ತೀವೋ, ಹಾಗೆ ನಾವು ಎಷ್ಟು ಗೌರವಾನ್ವಿತವಾಗಿ ಒಳ್ಳೆಯ ರೀತಿಯಲ್ಲಿ ಒಂದು ಸುಮಂಗಲಿಯ ರೀತಿಯಲ್ಲಿ ಹಣೆಗೆ ಕುಂಕುಮ, ಕೈಗೆ ಬಳೆ, ತಲೆಗೆ ಹೂವು, ಒಳ್ಳೆಯ ವಸ್ತ್ರ ಅಂದರೆ ಹೊಸ ವಸ್ತ್ರನೇ ಧರಿಸ್ಬೇಕು ಅಂತ ಏನಿಲ್ಲ, ಇರೋ ಬಟ್ಟೆಗಳನ್ನೇ ಚೆನ್ನಾಗಿ ತೊಳೆದು ನೀಟಾಗಿ ಹಾಕ್ಕೊಳ್ಳೋದು, ದಿನನಿತ್ಯ ಸ್ನಾನ ಮಾಡೋದು, ಮನೆಯನ್ನು ಶುದ್ಧವಾಗಿಟ್ಕೊಳ್ಳೋದು, ದಿನನಿತ್ಯ ಬೆಳಗ್ಗೆ ಅಂಗಳಕ್ಕೆ ನೀರು ಹಾಕೋದು, ಹಾಗೆ ರಂಗೋಲಿ ಹಾಕೋದು, ಆ ಹೊಸಲಿಗೆ ಅರಿಶಿಣ ಕುಂಕುಮ ಇಡೋದು, ತುಳಸಿಗೆ ಅರಿಶಿಣ ಕುಂಕುಮ ಇಟ್ಟು ಹೂವಿಟ್ಟು ಪೂಜಿಸೋದು, ತುಳಸಿಯ ಮುಂದೆ ದೀಪವನ್ನು ಬೆಳಗೋದು, ಮನೆಯಲ್ಲಿ ಪೂಜೆ ಮಾಡೋದು, ಗಂಡನ ಜೊತೆಗೆ ಪ್ರೀತಿಯಿಂದ ವ್ಯವಹರಿಸೋದು, ಒಂದಿರಲಿ ಬಿಡ್ಲಿ ಅಡುಗೆ ಮಾಡಿಕೊಂಡು ಇರೋದ್ರಲ್ಲೇ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಅಡುಗೆ ಮಾಡಿಕೊಂಡು ಊಟ ಮಾಡೋದು, ಈ ಗಂಡ ಹೆಂಡತಿ ಅತ್ತೆ ಮಾವ ಮಕ್ಕಳ ಜೊತೆ ಸಂತೋಷವಾಗಿ 4 ಮಾತಾಡೋದು. ಈ ರೀತಿ ಯಾವ ಕುಟುಂಬದಲ್ಲಿ ಒಂದು ಸ್ಪಂದನೆ ಇರುತ್ತೋ ಆ ಕುಟುಂಬದಲ್ಲಿ ಮಹಾಲಕ್ಷ್ಮಿ ತಾನಾಗಿ ಬರ್ತಾಳೆ. ನೀವು ಬೇಡ ಅಂದ್ರೂ ಬರ್ತಾಳೆ, ನೀವು ಬೇಡ ಅಂದ್ರೂ ಅವಳು ಬರ್ತಾಳೆ. ಹಾಗೆ ನೀವು ಮಹಾಲಕ್ಷ್ಮಿ ಪೂಜೆ ಮಾಡಿ ಅವಳನ್ನು ಕರಿಬೇಕು ಅಂತಿಲ್ಲ, ಅಂಥ ಸಂದರ್ಭದಲ್ಲಿ ಅವಳು ತಾನಾಗಿ ಬರ್ತಾಳೆ ಸ್ನೇಹಿತರೆ. ಒಳಗೆ ಎಲ್ಲಂದರೆ ಕಸ ಬಿಡೋದು, ಸರಿಯಾಗಿ ಗಂಡನ ಜೊತೆಗೆ ವ್ಯವಹರಿಸೋದಿಲ್ಲ, ಮಕ್ಕಳಿಗೆ ಸರಿಯಾಗಿ ಸಂಸ್ಕಾರವನ್ನು ಕಲಿಸ್ಕೊಟ್ಟಿರಲ್ಲ, ಅತ್ತೆ ಮಾವ ಅಪ್ಪ ಅಮ್ಮನ ಸೇವೆ ಮಾಡ್ತಾ ಇರೋಲ್ಲ, ಬರೀ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಚಾಡಿ ಮಾತಾಡೋದು, ಈ ರೀತಿ ಎಲ್ಲಿ ಮಾಡ್ತಾಯಿವಿ. ಆ ಮನೆಯಲ್ಲಿ ನೀವು ಮಹಾಲಕ್ಷ್ಮಿಯನ್ನು ಬಂಗಾರದ ಮೂರ್ತಿಯಲ್ಲೇ ತಂದಿಟ್ಟು ಪೂಜಿಸಿದ್ರು ಅವಳು ಮೂರ್ತಿಯೇ ಆಗಿರ್ತಾಳೆ ಹೊರತು ಆ ಮೂರ್ತಿಗೆ ಯಾವುದೇ ರೀತಿ ಜೀವ ಇರಲ್ಲ ಸ್ನೇಹಿತರೆ. ಅವಳು ಅದರಲ್ಲಿ ಸ್ಥಿರವಾಗಿರೋದೇ ಇಲ್ಲ. ಅದೇನಿದ್ರು ಅದು ಒಂದು ಮೂರ್ತಿಯಾಗೇ ಇರುತ್ತೆ, ಅದೇನಿದ್ರು ಒಂದು ಶಿಲೆ, ಅದೇನಿದ್ರು ಒಂದು ಲೋಹದ ವಿಗ್ರಹವಾಗಿರುತ್ತೆ ಹೊರತು ಆ ಮಹಾಲಕ್ಷ್ಮಿಯ ಆವಾಸ ಸ್ಥಾನ ಅಲ್ಲಿರೋದೇ ಇಲ್ಲ ಸ್ನೇಹಿತರೆ. ಅಲ್ಲಿ ಜ್ಯೇಷ್ಠಾದೇವಿ, ಅವಳ ಅಕ್ಕ ಜ್ಯೇಷ್ಠಾದೇವಿಯ ವಾಸವೇ ಇರುತ್ತೆ ಸ್ನೇಹಿತರೆ. ಆ ಮನೆಯಲ್ಲಿ ನಿಮಗೆ ಹಣಕಾಸಿಗೆ ಸಮಸ್ಯೆ ಇರದೇ ಇರ್ಬೋದು, ಆ ಮನೆಯಲ್ಲಿ ನಿಮಗೆ ಹಣಕಾಸಿನ ಪ್ರಬಲ ಜಾಸ್ತಿ ಇದ್ದು ಹಣಕಾಸಿಗೆ ಸಮಸ್ಯೆ ಬರದೇ ಇರ್ಬೋದು, ಆದರೆ ಖಿನ್ನತೆಗಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇಲ್ಲ ಗಂಡ ಆಗಿರ್ಬೋದು, ಯಾವುದೇ ರೀತಿ ಸ್ಪಂದಿಸಲ್ಲ. ನೀನು ಬೇರೆ ಕಡೆ, ನಾನು ಬೇರೆ ಕಡೆ, ಮಕ್ಕಳೊಂದು ಕಡೆ, ಈ ರೀತಿಯಾಗಿ ಆ ಮನೆಯಲ್ಲಿ ಕುಟುಂಬ ವ್ಯವಹರಿಸ್ತಾ ಇರುತ್ತೆ ಸ್ನೇಹಿತರೆ. ಗಂಜಿ ಕುಡಿದ್ರೂ ಪರವಾಗಿಲ್ಲ, ಗಂಡ ಹೆಂಡತಿ ಮಕ್ಕಳು ಸೇರ್ಕೊಂಡೆ ಸಂತೋಷದಿಂದ ನಗ್ನಗ್ತಾ ಗಂಜಿಯನ್ನು ಕುಡಿದು ಒಳ್ಳೆ ರೀತಿಲಿ ನಾವು ಜೀವನವನ್ನು ಮಾಡ್ಕೊಳ್ತಾ ಹೋದರೆ ತಾಯಿ ಜಗನ್ಮಾತೆ ಮಹಾಲಕ್ಷ್ಮಿ ನೀವು ಬೇಡ ಅಂದರೂ ಕೂಡ ಬರ್ತಾಳೆ. ನೀವು ಯಾವ ಲಕ್ಷ್ಮೀ ಪೂಜೆ ಮಾಡಿದ್ರೂ ಪರವಾಗಿಲ್ಲ, ಅವಳು ಬಂದು ನಿಮ್ಮ ಮನೆಯಲ್ಲಿ ವಾಸವಾಗಿರ್ತಾಳೆ ಸ್ನೇಹಿತರೆ. ನಾವು ಲಕ್ಷ್ಮೀ ಪೂಜೆ ಮಾಡಿದರೆ ಮಾತ್ರ ಮಹಾಲಕ್ಷ್ಮಿ ಬಂದು ನಮ್ಮ ಮನೆಯಲ್ಲಿ ವಾಸ ಮಾಡೋದು, ಲಕ್ಷ್ಮೀ ಪೂಜೆ ಮಾಡದಿದ್ರೆ, ಲಕ್ಷ್ಮೀ ಫೋಟೋ ಇಲ್ದಿದ್ರೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರೋದಿಲ್ಲ ಅಂತ ಏನಿಲ್ಲ ಸ್ನೇಹಿತರೆ. ನಮ್ಮ ಮನಸ್ಸು ಶುದ್ಧವಾಗಿದ್ದರೆ, ನಮ್ಮ ಕರ್ಮಗಳು ಶುದ್ಧವಾಗಿದ್ದರೆ, ನಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳು ಶುದ್ಧವಾಗಿದ್ದರೆ, ನಮ್ಮ ರೀತಿ ನೀತಿ ನಡವಳಿಕೆಗಳು, ಹಾಗೆ ನಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸುಖ, ಗಂಡ ಹೆಂಡತಿಯ ಮಧ್ಯೆ ಒಂದು ಸಾಮರಸ್ಯ, ಈ ರೀತಿ ಇದ್ದಾಗ ಕೂಡ ನೀವು ಬೇಡವಂದ್ರೂ ಕೂಡ ಮಹಾಲಕ್ಷ್ಮಿ ಬಂದು ಅಲ್ಲಿ ಸ್ಥಿರವಾಗಿರ್ತಾಳೆ. ಅವಳು ಇಂಥ ಕುಟುಂಬವನ್ನೇ ಇಷ್ಟಪಡ್ತಾಳೆ, ಆಯ್ಕೆ ಮಾಡ್ಕೊಳ್ತಾಳೆ ಸ್ನೇಹಿತರೆ. ತಪ್ಪುಗಳಿಲ್ಲದೆ ಮನುಷ್ಯನಿಲ್ಲ, ಆದರೆ ಅದೇ ತಪ್ಪುಗಳನ್ನು ಪದೇ ಪದೇ ಮಾಡೋದು ತಪ್ಪಾಗತ್ತೆ. ಆ ತಪ್ಪುಗಳಿಂದ ನಾವು ಒಳ್ಳೆಯ ಪಾಠವನ್ನು ಕಲಿತು ನಮ್ಮ ಜೀವನವನ್ನು ಸರಿಪಡಿಸ್ಕೊಂಡು ಹೋಗಬೇಕು. ಅದರಲ್ಲೂ ಒಂದು ಸಂಸಾರ ತುಂಬ ಚೆನ್ನಾಗಿರಬೇಕು ಅಂದರೆ ಒಂದು ಹೆಣ್ಣಿಗೆ, ಆ ಮನೆಯ ಗೃಹಿಣಿಗೆ ಬಹಳ ಸಹನೆ ಇರಬೇಕು, ತಾಳ್ಮೆ ಇರಬೇಕು. ಅಂತ ಒಂದು ಹೆಣ್ಣು ಮಾತ್ರ ಸ್ಪಂದಿಸಬೇಕು ಅಂತೇನಿಲ್ಲ, ಆ ಗಂಡಿಗೂ ಕೂಡ, ಆ ಮನೆಯ ಯಜಮಾನನಿಗೂ ಕೂಡ ಸಹನೆ ತಾಳ್ಮೆ ಇರಬೇಕು. ಹೆಂಡತಿಗೆ ಒಂದು ಬೆಲೆ ಕೊಡಬೇಕು, ಪ್ರೀತಿ ಗೌರವ ಆಧಾರಗಳಿಂದ ಆ ಹೆಣ್ಣನ್ನು ಗೌರವಿಸಬೇಕು. ಎಲ್ಲಿ ಹೆಣ್ಣಿಗೆ ಗೌರವ ಸಿಗುತ್ತೋ ಆ ಮನೆಯಲ್ಲಿ ಮಹಾಲಕ್ಷ್ಮಿ ತಾನಾಗಿ ವ್ಯವಹರಿಸ್ತಾಳೆ.
ಮನೆ ಸ್ಥಿರವಾಗ್ತಾಳೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಗಂಡು ಮೇಲಲ್ಲ, ಹೆಣ್ಣು ಕೀಳಲ್ಲ, ಇಬ್ರು ಸರಿಸಮಾನರೇ. ಹಾಗಂತ ನಾನು ಸರಿಸಮಾನ, ಹಾಗಂತ ನಾನು ನಿನಗೇನು ಕಡಿಮೆ ಇಲ್ಲ, ಹಾಗಂತ ನಿನಗೇನು ನಾನು ಕಡಿಮೆ ಇಲ್ಲ ಅಂತ ಗಂಡ ಹೆಂಡತಿ ಹೇಳೋದು, ಹೆಂಡತಿ ಗಂಡ ಹೇಳೋದು, ನಾನು ನಿಮ್ಮಷ್ಟೇ ದುಡಿತೀನಿ ಅಂತ ಹೇಳಿ ಅವಳು ಹೇಳೋದು, ಅವನು ನಾನು ನಿನ್ನಷ್ಟೇ ದುಡಿತೀನಿ ಅಂತ ಹೇಳಿ ಅವಳು ಹೇಳೋದು. ಈ ರೀತಿ ಮಾಡಿಕೊಂಡಾಗ ನಮ್ಮ ಸಂಸಾರ ಎತ್ತು ಏರಿಗೆ ಕೋಣ ನೀರಿಗೆ ಆಗ್ಬಿಡುತ್ತೆ ಸ್ನೇಹಿತರೆ. ಇಲ್ಲಿ ಯಾವುದೂ ಶಾಶ್ವತವಲ್ಲ. ಬಡವನೂ ಸಾಯಬೇಕು, ಶ್ರೀಮಂತನೂ ಸಾಯಬೇಕು ಒಂದಲ್ಲ ಒಂದು ದಿನ. ಆದರೆ ನಮ್ಮ ಕರ್ಮಗಳು ಶುದ್ಧವಾಗಿರ್ಬೇಕಷ್ಟೇ. ಅದೇ ನಮ್ಮ ಮಕ್ಕಳಿಗೆ ಒಂದು ರಕ್ಷಣೆಯಾಗಿ ನಿಲ್ಲತ್ತೆ. ನಾವು ನಮ್ಮ ಸಾವಿನ ಪಯಣದಲ್ಲಿ ನಮ್ಮ ಪುಣ್ಯವನ್ನು ತಗೊಂಡು ಹೋಗ್ತೀವಿ, ಹಾಗೆ ನಾವು ಮಾಡಿದ ಕರ್ಮಗಳ ಫಲ ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗ್ತೀವಿ. ಹಾಗಾಗಿ ಶ್ರೀಮಂತನಾದ ತಕ್ಷಣ ಅವನಿಗೆ ಸಾವಿಲ್ಲ, ಎಲ್ಲ ಇದೆಯಪ್ಪ ಅಂತ ಅಂದರೂ ಕೂಡ ಅವನು ಬದುಕಲಿಕ್ಕೆ ಆಗಲ್ಲ ಸ್ನೇಹಿತರೆ. ಕರ್ಮಗಳು ಶುದ್ಧವಿಲ್ಲ ಅಂದಮೇಲೆ ಅವನಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಖಿನ್ನತೆ ಆವರಿಸಿ ಸಾವು ಬಂದುಬಿಡುತ್ತೆ. ಅದೇ ಬಡವ ಆದ ತಕ್ಷಣ ಅವನಿಗೆ ಕಾಯಿಲೆ ಬಂದೇ ಸಾಯಬೇಕು, ಇಲ್ಲ ಹಣ ಇಲ್ಲ ಅಂತೇಳಿ ಅವನಿಗೆ ಸಾವು ಬರುತ್ತೆ ಅನ್ನೋದು ಕೂಡ ಸುಳ್ಳು ಸ್ನೇಹಿತರೆ. ಅವನ ಕರ್ಮ ಎಷ್ಟು ಶುದ್ಧವಾಗಿರುತ್ತೋ ಇಲ್ಲಿ ಬಡವ ಶ್ರೀಮಂತ ಅನ್ನೋ ಪ್ರಶ್ನೆಯೇ ಬರಲ್ಲ. ಅವನ ಕರ್ಮಗಳು ಎಷ್ಟು ಶುದ್ಧವಾಗಿರ್ತವೋ ಅದಕ್ಕೆ ತಕ್ಕ ಪುಣ್ಯ ಅವನ ಪರವಾಗಿ ನಿಂತು ಕೆಲಸ ಮಾಡುತ್ತೆ. ಬಡವನಿಗೆ ತುಂಬಾ ದೊಡ್ಡ ಸಮಸ್ಯೆ ಬಂದಿದೆ, ಅವನಿಗೆ ಉಳಿಸ್ಕೊಳ್ಳಿಕ್ಕೆ ಏನೂ ಇಲ್ಲ, ಹಣ ಇಲ್ಲ ಅಂದಾಗ ಭಗವಂತನೇ ಅವನ ರಕ್ಷಣೆಗೆ ನಿಂತಿರ್ತಾನೆ. ಆ ಗುರುವೇ ರಕ್ಷಣೆಯಾಗಿ ನಿಂತಿರ್ತಾರೆ ಸ್ನೇಹಿತರೆ. ಆ ಗುರುವ ಆಗ ಏನ್ ಮಾಡ್ತಾರೆ ಗೊತ್ತಾ, ಅಲ್ಲಿ 10 ಲಕ್ಷ ಖರ್ಚು ಮಾಡಬೇಕಾ ಅಂತ ಸಂದರ್ಭ ಬಂದ್ರೆ ಅವನಿಗೆ 10 ರೂಪಾಯಿನೂ ಖರ್ಚಾಗ್ಲಾ ಅಂತ ಸ್ಥಿತಿ ತಂದು ಅವನನ್ನು ವಾಪಸ್ ಕರ್ಕೊಂಡು ಬರ್ತಾರೆ. ಅದೇ ಕರ್ಮಗಳೇ ಶುದ್ಧವಾಗಿಲ್ಲ ಅಂದರೆ ಅಲ್ಲಿ 10 ರೂಪಾಯಿನೂ ಖರ್ಚಾಗ್ತಾ ಇರಲ್ಲ, ಆದರೂ ಕೂಡ 10 ಲಕ್ಷ ಖರ್ಚು ಮಾಡಿಸ್ತಾರೆ ಅವರಿಗೆ. ಹಾಗಾಗ್ಬಿಡುತ್ತೆ ಸ್ನೇಹಿತರೆ ಅಷ್ಟೇ. ಕರ್ಮ ಅನ್ನೋದು ಇದರ ಆಧಾರದ ಮೇಲೆಯೇ ನಡೆಯುತ್ತೆ. ಕರ್ಮ ಅನ್ನೋದೇ ಹಾಗೆ ಸ್ನೇಹಿತರೆ. ಕರ್ಮ ಯಾರನ್ನೂ ಬಿಟ್ಟಿಲ್ಲ ಸ್ನೇಹಿತರೆ. ಹರಿಶ್ಚಂದ್ರನನ್ನು ಬಿಡಲಿಲ್ಲ, ರಾಮನನ್ನು ಬಿಡಲಿಲ್ಲ, ಕೃಷ್ಣನನ್ನು ಬಿಡಲಿಲ್ಲ, ಸಾಯಿಯನ್ನು ಬಿಡಲಿಲ್ಲ ಸ್ನೇಹಿತರೆ. ಎಲ್ಲರೂ ಇಲ್ಲಿ ಕರ್ಮದ ಅನುಸಾರವಾಗಿಯೇ ತಮ್ಮ ಜನ್ಮಗಳನ್ನು ಎತ್ತಿದ್ರು. ಅಂದರೆ ಕರ್ಮ ಅಂದರೆ ಏನಪ್ಪ ಅಂದರೆ ನಮ್ಮನ್ನು ಪಾಲನೆ ಪೋಷಣೆ ಮಾಡಲಿಕ್ಕೆ, ನಮಗೆ ಸರಿದಾರಿಗೆ ತರಲಿಕ್ಕೆ ಅವರು ಜನ್ಮವನ್ನು ಎತ್ತಲೇಬೇಕಾಯಿತು. ಭೂಮಿಯಲ್ಲಿ ಸರಳವಾದ ಒಂದು ಜೀವನವನ್ನು ನಡೆಸಲೇಬೇಕು. ಇಲ್ಲಿ ಏನೇನು ಸಿಗುತ್ತಲ್ಲ, ಅವಮಾನ ಆಗಿರ್ಬೋದು, ನಿಂದನೆ ಆಗಿರ್ಬೋದು, ಮಾತುಗಳಾಗಿರ್ಬೋದು, ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಎಲ್ಲವೂ ಕೂಡ ಅವರು ಸಹ ಅನುಭವಿಸಲಿಕ್ಕೆ ಕಾರಣವಾಯಿತು ಸ್ನೇಹಿತರೆ. ಎಲ್ಲವೂ ಗುರುವಿಗಾಗಿರ್ಬೋದು, ಭಗವಂತನಿಗಾಗಿರ್ಬೋದು ಅನುಭವಿಸುವ ಅವಶ್ಯಕತೆನೇ ಇರಲಿಲ್ಲ. ಯಾಕಂದ್ರೆ ಅವ್ರಿಗೆ ಮಾಯಾ ಮಂತ್ರ ಎಲ್ಲ ಬರ್ತಿತ್ತು. ಇಂಥ ದುಃಖಗಳನ್ನಾಗಿರ್ಬೋದು, ಸಮಸ್ಯೆಗಳನ್ನಾಗಿರ್ಬೋದು ಎದುರಿಸುವಂಥ ಅವಶ್ಯಕತೆ ಏನಿರಲಿಲ್ಲ, ತಪ್ಪಿಸ್ಕೊಳ್ಬಹುದಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಯಾಕಂದರೆ ನ್ಯಾಯ ಕೊಡೋ ಭಗವಂತನೇ ಅನ್ಯಾಯ ಮಾಡಿದಾಗ ಜಗತ್ತು ನ್ಯಾಯದ ಮೇಲೆ ನಿಲ್ಲುತ್ತಾ? ಇಲ್ಲ ತಾನೇ. ಹಾಗಾಗಿ ಅವರು ಕೂಡ ಕರ್ಮಕ್ಕನುಸಾರವಾಗಿ ಎಲ್ಲವನ್ನ ಅನುಭವಿಸಿದ್ರು. ನೀವು ಕೂಡ ಇದೇ ರೀತಿ ಶುದ್ಧವಾದ ಕರ್ಮವನ್ನು ಮಾಡಬೇಕು. ಶುದ್ಧವಾದ ಕರ್ಮಕ್ಕೆ ತಕ್ಕ ಫಲಗಳೇ ಸಿಗ್ತವೆ, ಕೆಟ್ಟ ಕರ್ಮಕ್ಕೆ ಕೆಟ್ಟದೇ ಆಗತ್ತೆ ಅಂತ್ಯದಲ್ಲಿ ಅಂತ ಹೇಳಿ ಸಾರಿ ಹೇಳಲಿಕ್ಕೋಸ್ಕರನೇ ಅನೇಕ ಅವತಾರಗಳು ಇಲ್ಲಾಗಿದ್ದಾವೆ. ನಾವು ಅದನ್ನು ಪುಣ್ಯ ಕಥೆಗಳಾಗಿರ್ಬೋದು, ರಾಮಾಯಣ, ಮಹಾಭಾರತ ಗ್ರಂಥಗಳ ಮೂಲಕ ಇಂದಿಗೂ ಕೂಡ ಪಾರಾಯಣ ಮಾಡ್ತಾ ಇದ್ದೀವಿ ಅಲ್ವಾ. ಹಾಗಾಗಿ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಖಂಡಿತ ನಿಮ್ಮ ಮೇಲಿದೆ. ಅದಕ್ಕೋಸ್ಕರವೇ ಗುರುವು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ. ಅವರು ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗ್ತಾ ಇದ್ದಾವೆ ಅಂದರೆ ಖಂಡಿತ ಅವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣ ಇದೆ ಅಂತಲೇ ಇದರ ಅರ್ಥ ಸ್ನೇಹಿತರೆ. ನಿಮ್ಮಲ್ಲಿ ಈ ರೀತಿಯ ಅನೇಕ ಬದಲಾವಣೆಗಳು ಆಗ್ತಾ ಇರೋದೇ ಒಂದು ಪವಾಡ, ಚಮತ್ಕಾರ ಅಂತ ಅನ್ಕೊಡ್ರಿ. ಇದಕ್ಕಿಂತ ಚಮತ್ಕಾರ ಇನ್ನೇನಿದೆ ಹೇಳ್ರಿ. ನಿಮ್ಮನ್ನು ನೀವೇ ಸಂಪೂರ್ಣವಾಗಿ ಬದಲಾಯಿಸ್ಕೊಂಡಿದ್ದೀರಾ ಅನ್ನೋದೇ ಒಂದು ದೊಡ್ಡ ಚಮತ್ಕಾರ, ಪವಾಡ ಅಲ್ವಾ ಸ್ನೇಹಿತರೆ. ಈಗ ನಿಮ್ಮ ಮನಸ್ಸು ಮೊದಲಿನಂತಿಲ್ಲ. ಏನೇ ತಪ್ಪು ಕೆಲಸ ಮಾಡಕ್ಕೆ ಹೊರಟ್ರು ಬಾಬಾ ಅಡ್ಡ ಬರ್ತಾ ಇದ್ದಾರೆ. ನೀವೇನೇ ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋದ್ರು ಬಾಬಾ ಅದರಲ್ಲಿ ಆಶೀರ್ವಾದ ನೀಡ್ತಾ ಇದ್ದಾರೆ ಅನ್ನೋ ಮನಸ್ಥಿತಿ ಉಂಟಾಗ್ತಾ ಇದೆ. ಯಾರ್ದೋ ಬಗ್ಗೆ ತಪ್ಪು ಮಾತಾಡ್ತಾ ಇದ್ದೀವಿ, ಆಡ್ಕೊಳ್ತಾ ಇದ್ದೀವಿ ಅಂದರೆ ನೀವು ಹೆದರ್ತಾ ಇದ್ದೀರಾ. ಮೊದಲಿನಂತೆ ನಾಲಿಗೆನ ಹರಿಬಿಟ್ಟು ಮಾತಾಡ್ತಾ ಇಲ್ಲ ಅಂದರೆ ಇದಕ್ಕಿಂತ ಗುರುವಿನ ಅನುಗ್ರಹ ಆಶೀರ್ವಾದ ಇನ್ನೇನು ಬೇಕು. ಅಲ್ಲಿಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇದ್ದೀರಿ ಅಂತಲೇ ಆಯಿತು ಸ್ನೇಹಿತರೆ. ಒಳ್ಳೆಯ ಕರ್ಮಗಳಿಗೇನೋ ಒಳ್ಳೆಯ ಫಲವೇ ಸಿಗುತ್ತೆ. ಇದೇ ಗುರುವಿನ ಅನುಗ್ರಹ ಆಶೀರ್ವಾದ, ಮಹಿಮೆ, ದಯೆ, ಕರುಣೆ, ಪ್ರೇಮ ಅಂದರೆ ಸ್ನೇಹಿತರೆ. ಅವ್ರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ, ಅವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ನಮ್ಮಿಂದ ಯಾವುದೇ ರೀತಿ ತಪ್ಪುಗಳನ್ನು ಮಾಡಲಿಕ್ಕೆ ಅವ್ರು ಬಿಡೋದಿಲ್ಲ. ಒಳ್ಳೆಯ ಕರ್ಮಗಳನ್ನು ವೃದ್ಧಿಸ್ತಾರೆ. ಹಾಗೆ ಪ್ರಾರಬ್ಧ ಕರ್ಮಗಳ ಸಮಸ್ಯೆ ಏನೇ ಇದ್ರೂ ಅವರು ಬರ್ಸ್ಕೊಳ್ತಾರೆ. ನಮ್ಗೆ ಏನೇ ಸಮಸ್ಯೆ ಬಂದರೂ, ಅದು ಎಂತಹದ್ದೇ ಸಮಸ್ಯೆ ಬಂದರೂ ಕೂಡ ಗುರುವಿಗೆ ಶರಣಾದರೆ, ನೀವು ಮನಸ್ಸಿಟ್ಟು ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಶರಣಾದರೆ ಆ ಗುರುವು ನಿಮಗೆ ದಾರಿ ತೋರಿಸ್ತಾರೆ. ಇದು ನನ್ನ ಜೀವನದಲ್ಲಿ 100ಕ್ಕೆ 100ರಷ್ಟು ಸತ್ಯವಾಗಿದೆ. ನಿಮ್ಮ ಜೀವನದಲ್ಲೂ ಆಗಿದೆ, ಇನ್ನು ಕೆಲವರ ಜೀವನದಲ್ಲಿ ಆಗತ್ತೆ ಸ್ನೇಹಿತರೆ. ನಂಬಿಕೆ ಇಡ್ರಿ, ವಿಶ್ವಾಸವಿಡ್ರಿ. ಈ ಎಲ್ಲ ಮಾತುಗಳು ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ತುಂಬುತ್ತವೆ. ಹಾಗಾಗಿ ಸ್ನೇಹಿತರೆ ನಂಬಿಕೆ ಕಳ್ಕೊಳ್ಬೇಡ್ರಿ. ಗುರುವಿಗೆ ಶರಣಾಗಿದ್ದೀರಾ, ಖಂಡಿತ ಬಾಬಾ ಕೈ ಬಿಡಲ್ಲ ಸ್ನೇಹಿತರೆ. ಖಂಡಿತವಾಗಿ ಅವರು ಇದ್ದಾರೆ, ಖಂಡಿತ ಇದ್ದಾರೆ ಸ್ನೇಹಿತರೆ. ನೀವು ಅವರನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸ್ಕೊಡ್ರಿ. ಖಂಡಿತ ನಿಮಗೆ ಅವರ ದರ್ಶನ ಆಗೇ ಆಗತ್ತೆ.
ಅವರ ಅನುಗ್ರಹ ಆಶೀರ್ವಾದ ಪ್ರತಿಯೊಂದು ಕ್ಷಣನೂ ಪ್ರತಿಯೊಂದು ಹಂತದಲ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಈಗ ಎಲ್ಲರೂ ಸೇರಿ ಹೇಳೋಣವಾ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.